Praise the Lord. Hi everyone, welcome back to this next session on sequences and series. Dear students, today we will be solving from the exercise 9.4. Note it down, this exercise is based on finding the sum to n terms of the given sequence. Summation of the sequence ಕಂಡುಹಿಡಿಯುವಂಥ problems ಮಾಡ್ತಾ ಇರ್ತೀವಿ. And remember, most of the questions which we are going to solve in this exercise are 4-mark questions. Okay, in your first PUC main examinations, the questions which you're going to see here will be asked for 4 marks. And we know that usually ಈ 4 mark question ಎಲ್ಲಿ ಬರುತ್ತೆ ಸರ್ ಅಂತಂದರೆ either in 49B ಅಥವಾ 50B ಅಲ್ಲಿ ಬಿಟ್ಟು ಯೂಶಲಿ ಈ 4 mark questions ಬೇರೆ ಎಲ್ಲೂ ಕೇಳೋದಿಲ್ಲ. ಓಕೆ, ಸೊ ವಿಲ್ ಗೋ ಟು ದಿ ಎಕ್ಸಸೈಸ್ 9.4 ಡೈರೆಕ್ಟ್ಲಿ. ಬಟ್ ಎಕ್ಸಸೈಸ್ಗೆ ಹೋಗೋಕ್ಕಿಂತ ಮುಂಚೆ ಕೆಲವು ಇಂಪಾರ್ಟೆಂಟ್ ಫಾರ್ಮುಲಾಸ್ನ ನಾನು ನಿಮಗೆ ತಿಳಿಸ್ಕೊಟ್ಟು ವಿಲ್ ಗೋ ಟು ದ ಫಸ್ಟ್ ಕ್ವೆಶ್ಚನ್. ಓಕೆ, ಸೊ ಫಸ್ಟ್ ಕ್ವೆಶ್ಚನ್ ಫಾರ್ಮುಲಾ ಏನು? 1 + 2 + 3 up to n terms. ಅಂದರೆ sum to n terms usually denoted by summation n. We know this is the formula of summation n is n into n plus 1 divided by 2. ನಮ್ಗೆ ಆಲ್ರೆಡಿ ಗೊತ್ತೇ ಇದೆ, ಈ ಒಂದು ಸ್ಟೇಟ್ಮೆಂಟ್ ನಾವು ಆಲ್ರೆಡಿ ಮ್ಯಾಥಮೆಟಿಕಲ್ ಇಂಡಕ್ಷನಲ್ಲಿ ಪ್ರೂವ್ ಮಾಡಿದ್ದೀವಿ. ಸೊ ಪ್ರೂಫ್ನ ಅವಶ್ಯಕತೆ ಇಲ್ಲ, ಜಸ್ಟ್ ವಿ ವಿಲ್ ಬಿ ಯೂಸಿಂಗ್ ದಿಸ್. ಸಿಮಿಲರ್ಲಿ 1² + 2² up to n square is summation of n square. It is nothing but n into n plus 1 into 2n plus 1 divided by 6. Going further, 1 cube plus 2 cube ಅದೇ ಥರ summation n cube ನ ಫಾರ್ಮುಲಾ ಐದರ್ ಯು ಕ್ಯಾನ್ ಸೇ n into n plus 1/2 ಹೋಲ್ ಸ್ಕ್ವೇರ್ ಅದು ತೊಗೋಬೋದು, ಅಥವಾ ನಾವು ಬರ್ದಂಗೆ n square into n plus 1 whole square by 4 ಅಂತ ಕೂಡ ಬರೀಬೋದು. ಬೋತ್ ಆರ್ ಆ್ಯಕ್ಚುಲಿ ಒನ್ ಆ್ಯಂಡ್ ದ ಸೇಮ್. ನೆಕ್ಸ್ಟ್ ಥಿಂಗ್ ಇಸ್, ಇದು ನೀವು ನೋಡಬೇಕು. ಈಗ ಫಾರ್ ಎಕ್ಸಾಂಪಲ್ 1 + 1 + 1 ಅಥವಾ 2 + 2 + 2 n ಟೈಮ್ಸ್ ಅಥವಾ n ಟರ್ಮ್ಸ್ ಇದ್ದರೆ ಇಟ್ ವಿಲ್ ಬಿ ನಥಿಂಗ್ ಬಟ್ n ಇಂಟು ದ ನಂಬರ್. ಅರ್ಥ ಆಗ್ತಿದೆ? ಫಾರ್ ಎಕ್ಸಾಂಪಲ್ 1 + 1 2 ಸರಿ ಆ್ಯಡ್ ಮಾಡಿದ್ರೆ 2 ಆಗುತ್ತೆ. 1 + 1 3 ಟೈಮ್ಸ್ ಆ್ಯಡ್ ಮಾಡಿದ್ರೆ 3 ಆಗುತ್ತೆ. ಸೊ 1 + 1 + 1 n ಟರ್ಮ್ಸ್ ಆ್ಯಡ್ ಮಾಡಿದ್ರೆ n ಬರುತ್ತೆ. ವಿ ನೀಡ್ ಆಲ್ ದೀಸ್ ಫಾರ್ಮುಲಾಸ್ ಟು ಸಾಲ್ವ್ ದ ಪ್ರಾಬ್ಲಮ್ಸ್. ಓಕೆ, ನೆಕ್ಸ್ಟು ರಿಮೆಂಬರ್, ಸಮೇಷನ್ ಆಫ್ ಯಾವುದಾದ್ರೂ ಸೀರೀಸ್ ಬರೀಬೇಕು ಅಂತಂದರೆ ಫಸ್ಟು nth ಟರ್ಮ್ಗೆ ಕಂಡುಹಿಡ್ಕೊಳ್ಬೇಕು. nth ಟರ್ಮ್ಗೆ ಸಮೇಷನ್ ಹಾಕಿದ್ರೆ SN ಸಿಗುತ್ತೆ. ಗೊತ್ತಾಗ್ತಿದೆಯಾ? ಜೊತೆಗೆ ಇದನ್ನು ಸ್ವಲ್ಪ ನೆನ್ಪಿಟ್ಕೊಳ್ಳಿ. ಇನ್ ಕೇಸ್ ಸಮೇಷನ್ ತೊಗೊಳ್ಳುವಾಗ ಕಾನ್ಸ್ಟೆಂಟ್ ಇಂಟು ಸಮ್ ವೇರಿಯಬಲ್ ಇದ್ದರೆ ಕಾನ್ಸ್ಟೆಂಟ್ನ ಯು ಕ್ಯಾನ್ ಕೀಪ್ ಇಟ್ ಔಟ್ಸೈಡ್. ಫಾರ್ ಎಕ್ಸಾಂಪಲ್ ಸಮೇಷನ್ ಆಫ್ 3 into n is 3 can be kept outside 3 into summation n. Similarly, summation of 4n square is 4 into summation of n square. Summation of 5n cube is 5 into summation n cube. ದೋ ಇದನ್ನು ನೀವು ಸಿಗ್ಮಾ ಅಂತ ಕರಿಬೋದು, ಬಟ್ ಇಲ್ಲಿ ಇದು ಮಾಡ್ತಿರುವಂಥ ಕೆಲಸ ಸಮೇಷನ್ ಆಗಿರೋದ್ರಿಂದ ನಾನು ಇದನ್ನು ಸಮೇಷನ್ ಅಂತ ಕರಿತೀನಿ. ಓಕೆ, ದ ನೆಕ್ಸ್ಟ್ ಒನ್ ವಿ ನೋ ದ nth term of the arithmetic progression is an, which is a plus n minus 1 into d. At the same time, the nth term of the geometric progression gp is an is equal to a into r power n minus 1. Okay, at the same time, the sum to n terms ಅಂದರೆ Sn of ap ಏನಿರುತ್ತೆ, n/2 into 2a plus n minus 1 into d ಆದರೂ ಬರಿಬೋದು, ಅಥವಾ n/2 into a plus l ಅಂತಿದೆ, ಅಥವಾ a plus an ಅಂತ ತಗೊಳ್ಬೋದು, ಡಿಪೆಂಡಿಂಗ್ ಅಪಾನ್ ದ ಸಿಚುವೇಶನ್. ಬಟ್ ಈಗ ಬರುವಂಥ ಪ್ರಾಬ್ಲಮ್ಸಲ್ಲಿ ಮೋಸ್ಟ್ ಪ್ರಾಬಬ್ಲಿ ವಿ ಆರ್ ನಾಟ್ ಗೋನ್ ಯೂಸ್ ದಿಸ್. And the last formula which you know is the sum to n terms of GP. There are two cases depending upon the value of R. Okay, so with this introduction, I'll take you through the first question of the exercise 9.4. Ready dirala? So let's take the question. Fine. So the question ee ತರ irutte. Find the sum to n terms of each of the series in exercises 1 to 7. ಅಂದರೆ ಫಸ್ಟ್ 7 ಕ್ವೆಶ್ಚನ್ಸ್ ಅಲ್ಲಿ ಸೀಕ್ವೆನ್ಸ್ ಕೊಟ್ಟಿರ್ತಾನೆ. ಓಕೆ, ಸೀಕ್ವೆನ್ಸಲ್ಲಿ ಸಮೇಷನ್ ನಮ್ಗೆ ಗೊತ್ತು, ಸಮ್ ಪ್ಲಸ್ ಅಥವಾ ಮೈನಸ್ ಇದ್ದರೆ ಅದು ಸೀರೀಸ್ ಆಗುತ್ತೆ ಅಂತ. ಸೊ ಕೊಟ್ಟಿರುವಂಥ ಸೀರೀಸ್ನ ಸಮ್ ಟು n ಟರ್ಮ್ಸ್ ಅಂದರೆ SN ಕಂಡುಹಿಡ್ಕೊಳ್ಬೇಕು. ನಾವು ದೀಸ್ ಇಸ್ ಅ ಚಾಲೆಂಜಿಂಗ್ ಕ್ವೆಶ್ಚನ್ಸ್. ಓಕೆ, ಸೊ ಹೇಗೆ ಮಾಡ್ಬೋದು ಅಂತ ಯು ಕ್ಯಾನ್ ನೋಟ್ ಇಟ್ ಡೌನ್ ಫ್ರಮ್ ಹಿಯರ್. ಸೊ ಕ್ವೆಶ್ಚನ್ನ ನೋಡ್ಕೊಬಿಡಿ. ಫಸ್ಟ್ ಕ್ವೆಶ್ಚನ್ ಏನಿದೆ, 1 into 2 plus 2 into 3 plus 3 into 4 plus 4 into 5. ಸೊ ಇದನ್ನು ನೀವು ಸಾಲ್ವ್ ಮಾಡ್ಕೊಳ್ಳುವಾಗ 1 into 2 2, 2 into 3 6, 3 into 4 12 ಅಂತ ಬರ್ಕೋಬೇಡಿ. ಓಕೆ, ಪ್ಲೀಸ್ ಡೋಂಟ್ ರೈಟ್ ಇಟ್ ಡೈರೆಕ್ಟ್ಲಿ ಸೊ ದಟ್ ಯುವರ್ ವರ್ಕ್ ವಿಲ್ ಬಿಕಮ್ ವೆರಿ ಡಿಫಿಕಲ್ಟ್. ಇಲ್ಲಿ ಒಂದೇನು ಫೈಂಡ್ ಔಟ್ ಮಾಡಬೇಕು ಅಂತಂದರೆ, ಲುಕ್ ಹಿಯರ್, ಈಚ್ ಟರ್ಮ್ ಈಸ್ ದ ಪ್ರಾಡಕ್ಟ್ ಆಫ್ ಟು ಟರ್ಮ್ಸ್. ಕರೆಕ್ಟಾ? ಈಚ್ ಟರ್ಮ್ ಇಲ್ಲಿ ನೋಡಿದ್ರೆ ಬೇಕಾದ್ರೆ ಪ್ರತಿಯೊಂದು ಟರ್ಮು ಪ್ರಾಡಕ್ಟ್ ಆಫ್ ಟು ಟರ್ಮ್ಸ್ ಇದೆ. ಇದನ್ನು ಹೇಗೆ ಫಸ್ಟ್ ನೋಟ್ ಇಟ್ ಡೌನ್, ಕೊಟ್ಟಿರುವಂಥ ಸೀರೀಸ್ನ nth ಟರ್ಮ್ ಅಂದರೆ an ಕಂಡುಹಿಡ್ಕೊಳ್ಬೇಕು. ಓಕೆ ಓಕೆ ಸೊ ನಾನು ಈ ಕ್ವೆಶ್ಚನ್ನ ಆ್ಯಕ್ಚುಲಿ ನನಗೆ ಬೇಕಾಗಿರೋದು, ರಿಮೆಂಬರ್ ಐ ಹ್ಯಾವ್ SN ಈ ಥರ ಬರ್ಕೊಳ್ಳೋಣ. SN ಇಸ್ ನಥಿಂಗ್ ಬಟ್ 1 into 2 plus
2 into 3 plus so on. Remember, ಇದು ಇನ್ಫಿನಿಟಿ ತೊಗೊಳ್ಬಾರ್ದು. ಐ ವಾಂಟ್ ದ ಸಮ್ ಟು ಎನ್ ಟರ್ಮ್ಸ್. ಈಗ ಈ ಥರ ಇದ್ದಾಗ ಫಸ್ಟ್ ಸೀಕ್ವೆನ್ಸ್ನ ಟರ್ಮ್ಸ್ ತಗೊಳ್ಳಿ. ಫಸ್ಟ್ ಸೀಕ್ವೆನ್ಸಲ್ಲಿ ಫಸ್ಟ್ ನೋಡಿ, ಅಂದರೆ ಅದರ ಅರ್ಥ ಪ್ರತಿ ಟರ್ಮಲ್ಲಿ ಫಸ್ಟ್ ನಂಬರ್ಸ್ ಯಾವ್ಯಾವುದು ಅಂತ ತಗೊಳ್ಳಿ. ಟೇಕ್ ದ ಫಸ್ಟ್ ನಂಬರ್ಸ್, ಯು ಗೆಟ್ ಅ ಸೀಕ್ವೆನ್ಸ್ 2, 3, 4 ಆ್ಯಂಡ್ ಸೋ ಆನ್. ನೋಡಿದ್ರೆ ಗೊತ್ತಾಗುತ್ತೆ, ದಿಸ್ ಫಾಲೋಸ್ arithmetic progression. Correct alva? This follows the arithmetic progression with the first term 1 and the common difference 1. So we know that e first terms na sequence na we know the nth term of AP is a plus n minus 1 into d. Correct? So illi ನೀವು substitute ಮಾಡಿದ್ರೆ a is 1 plus n minus 1 into d is also 1. So ಇದು split ಮಾಡಿದ್ರೆ ಏನಾಗುತ್ತೆ, 1 ಪ್ಲಸ್ ಎನ್ ಮೈನಸ್ 1 ಕ್ಯಾನ್ಸಲ್ ಆದರೆ ಈ ಸೀಕ್ವೆನ್ಸ್ಗೆ nth ಟರ್ಮು ಎನ್ ಆಗುತ್ತೆ. ರೈಟ್, ಗೊತ್ತಾಗ್ತಿದೆಯಲ್ಲ? ಸೊ ಫಸ್ಟ್ ಸೀಕ್ವೆನ್ಸ್ 1, 2, 3, 4ಗೆ nth ಟರ್ಮ್ ಎನ್ ಬರುತ್ತೆ. ಅದೇ ಥರ ನೆಕ್ಸ್ಟ್ ಟರ್ಮ್ಸ್ನ ತಗೊಂಡು ನೋಡಿ. ಸೆಕೆಂಡ್ ಟರ್ಮ್ ಇಲ್ಲಿರೋದು 2, 3, 4, 5. ಕರೆಕ್ಟಾ? ನೋಡಿದ್ರೆ ಗೊತ್ತಾಗುತ್ತೆ, ಮೈ 2, 3, 4, 5 ಸೀಕ್ವೆನ್ಸ್ ಇದು ಕೂಡ ದಿಸ್ ವಿಲ್ ಫಾಲೋ ದಿ ಅರ್ಥಮೆಟಿಕ್ progression. ಓಕೆ, ಸೊ ಇಲ್ಲಿ ಇದರ nth ಟರ್ಮ್ ಏನಾಗುತ್ತೆ, ಎ ಎನ್ ಇಸ್ ಈಕ್ವಲ್ ಟು ಎ. ಇಲ್ಲಿ ಎ ಇಸ್ 2 ಪ್ಲಸ್ ಎನ್ ಮೈನಸ್ 1 ಇಂಟು ಡಿ ಅಂದರೆ ಕಾಮನ್ ಡಿಫ್ರೆನ್ಸ್ ಕೂಡ 1. ನೀವು ಆ್ಯಕ್ಚುಲಿ ಡೈರೆಕ್ಟಾಗಿ ಬರೀಬೋದು 1, 2, 3, 4 ಇರೋದ್ರಿಂದ nth ಟರ್ಮ್ ಎನ್ ಅಂತ. ಬಟ್ ಕನ್ಫ್ಯೂಷನ್ ಬರಬಾರ್ದು ಅಂತ ನಾನು ಪ್ರತಿ ಸೀಕ್ವೆನ್ಸ್ ಹೇಳ್ಕೊಡ್ತಾ ಇದ್ದೀನಿ. ನಾವು ದಿಸ್ ಇಸ್ ನಥಿಂಗ್ ಬಟ್ 2 ಪ್ಲಸ್ 1 ಇಂಟು ಎನ್ ಮೈನಸ್ 1 ಇಸ್ ಎನ್ ಮೈನಸ್ 1 ಆಗುತ್ತೆ. ಸೊ ದಿಸ್ ಇಸ್ ನಥಿಂಗ್ ಬಟ್ ಎನ್ 2 minus 1 plus 1 ಆಯಿತು. ಸೊ ಈಗ ಪ್ಲೀಸ್ ರಿಮೆಂಬರ್, ಇದೊಂದು ಫಸ್ಟ್ ಪ್ರಾಬ್ಲಮ್ ನೀಟಾಗಿ ನೋಡ್ಕೊಳ್ಳಿ. ದೇರ್ ಫೋರ್ ನನ್ನ ಕೊಟ್ಟಿರುವಂಥ ಸೀಕ್ವೆನ್ಸ್ನ nth ಟರ್ಮ್ ಏನು ಅಂತಂದರೆ, ಇಟ್ ಈಸ್ ದ ಪ್ರಾಡಕ್ಟ್ ಆಫ್ 2 ಸೀಕ್ವೆನ್ಸಸ್. ಫಸ್ಟ್ ಸೀಕ್ವೆನ್ಸ್ನ nth ಟರ್ಮ್ ಎನ್ನು, ಸೆಕೆಂಡ್ ಸೀಕ್ವೆನ್ಸ್ನ nth ಟರ್ಮು ಎನ್ ಪ್ಲಸ್ 1. ಗೊತ್ತಾಗ್ತಿದೆಯಾ? ಸೊ ಮೈ ಎ ಎನ್ ಕೊಟ್ಟಿರುವಂಥ ಸೀಕ್ವೆನ್ಸ್ನ ಎ ಎನ್ ಯಾವ ಥರ ಇರುತ್ತೆ, ಎನ್ ಇಂಟು ಎನ್ ಪ್ಲಸ್ 1. ಗೊತ್ತಾಗ್ತಿದೆಯಾ? ಸೊ ಇದನ್ನು ಸ್ಪ್ಲಿಟ್ ಮಾಡಿ ಇಟ್ಕೊಳ್ಳೋಣ. ಎನ್ ಇಂಟು ಎನ್ ಇಸ್ ಎನ್ ಸ್ಕ್ವೇರ್ ಪ್ಲಸ್ ಎನ್ ಇಂಟು 1 ಇಸ್ ಎನ್. ಇದನ್ನು ಈಕ್ವೇಷನ್ 1 ಅಂತ ತಗೊಳ್ಳೋಣ. ಓಕೆ, ಸೊ ನನಗೆ ಮೋಸ್ಟ್ ಇಂಪಾರ್ಟೆಂಟ್ ಈಕ್ವೇಷನ್ ಏನು ಬೇಕು ಅಂತಂದರೆ, ರಿಮೆಂಬರ್ ಮೈ ಎಸ್ ಎನ್ ಬೇಕು ಅಂತಂದರೆ ಇಟ್ ಈಸ್ ಸಮೇಷನ್ ಆಫ್ ಎ ಎನ್. ಗೊತ್ತಾಗ್ತಿದೆಯಾ? ಸೊ ಹೌ ಡು ಯು ಫೈಂಡ್ ಎಸ್ ಎನ್? ನನಗೆ ಎಸ್ ಎನ್ ಬೇಕಾಗಿರೋದ್ರಿಂದ ಐ ವಿಲ್ ಟೇಕ್ ದ ಸಮೇಷನ್ ಟು ಎ ಎನ್. ಗೊತ್ತಾಗ್ತಿದೆಯಾ? ಸೊ ದೇರ್ ಫೋರ್ ಎಸ್ ಎನ್ ಇಸ್ ನಥಿಂಗ್ ಬಟ್ ಸಮೇಷನ್ ಆಫ್ ಎ ಎನ್. ಎ ಎನ್ ಅಂದರೆ ಏನು, ಇಲ್ಲಿದೆ, ಬರ್ಕೊಳ್ಳಿ. ದಟ್ ಈಸ್ ನಥಿಂಗ್ ಬಟ್ n square plus n. ಗೊತ್ತಾಗ್ತಿದೆಯಾ? ಸೊ ನಾವು ವಾಟ್ ವಿಲ್ ಡೂ ಇಟ್ ಈಸ್ ಸ್ಪ್ಲಿಟ್ ದ ಸಮೇಷನ್. ಸೊ ಸಮೇಷನ್ ಆಫ್ n square plus n is summation of n square plus summation of n. ಓಕೆ, ರೈಟ್. ಸೊ ದಿಸ್ ಇಸ್ ನಥಿಂಗ್ ಬಟ್ ನಾನು ಈಗ ಆಲ್ರೆಡಿ ಬಿಗಿನಿಂಗಲ್ಲಿ ಹೇಳಿದೆ, ಸಮೇಷನ್ ಆಫ್ n square ಕ್ಯಾನ್ ಬಿ ರಿಟನ್ ಆ್ಯಸ್ n ಇಂಟು n ಪ್ಲಸ್ 1 ಇಂಟು 2n ಪ್ಲಸ್ 1 ಡಿವೈಡೆಡ್ ಬೈ 6. ಅದೇ ಥರ ಸಮೇಷನ್ ಆಫ್ n ಇಸ್ n ಇಂಟು n ಪ್ಲಸ್ 1 ಬೈ 2. ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಏನಾಗುತ್ತೆ, ದಿಸ್ ಇಸ್ n ಇಂಟು n plus 1 into 2n plus 1 divided by 6 plus summation of n formula is n into n plus 1 divided by 2. ಇದು ಗೊತ್ತಿರಬೇಕು ನಿಮಗೆ. ಓಕೆ, ಸೊ ಫರ್ದರ್ ಈ ಎರಡೂ ಟರ್ಮಲ್ಲಿ ಐ ಕ್ಯಾನ್ ಟೇಕ್ n ಇಂಟು n ಪ್ಲಸ್ 1 ಡಿವೈಡೆಡ್ ಬೈ 2 ಕಾಮನ್. ಸೊ ಉಳಿಯೋದೇನು, ಐ ಹ್ಯಾವ್ 2n ಪ್ಲಸ್ 1. ಇಲ್ಲಿ 6 ಇರೋದ್ರಿಂದ 2 ಆಚೆ ಹೋದರೆ 2 3 6 ಆಗುತ್ತೆ. ಗೊತ್ತಾಗ್ತಿದೆಯಾ? ಇದನ್ನು ನೀಟಾಗಿ ನೋಡ್ಕೊಳ್ಬೇಕು. ಪ್ಲಸ್ ಇಲ್ಲಿ ಪೂರ್ತಿ ಟರ್ಮ್ ಕಾಮನ್ ತಗೊಂಡಿರೋದ್ರಿಂದ ಐ ಜಸ್ಟ್ ಹ್ಯಾವ್ 1. ಓಕೆ, ಸೊ ಫರ್ದರ್ ಸಿಂಪ್ಲಿಫೈಯಿಂಗ್ ಇಟ್ ಈಸ್ ಎನ್ ಇಂಟು ಎನ್ ಪ್ಲಸ್ 1 ಡಿವೈಡೆಡ್ ಬೈ 2. ಇಲ್ಲಿ ಎಲ್ ಸಿ ಎಮ್ 3 ಆಗುತ್ತೆ. ಸೊ ಐ ವಿಲ್ ಗೆಟ್ 2n ಪ್ಲಸ್ 1 ಪ್ಲಸ್ 1 ಇಂಟು 3 ಆಗುತ್ತೆ. ಗೊತ್ತಾಗ್ತಿದೆಯಾ? ಸೊ ದಿಸ್ ಇಸ್ ನಥಿಂಗ್ ಬಟ್ ಎನ್ ಇಂಟು ಎನ್ ಪ್ಲಸ್ 1 ಇಂಟು, ಆ್ಯಕ್ಚುಲಿ ದಿಸ್ ಇಸ್ ನಥಿಂಗ್ ಬಟ್ 2n ಪ್ಲಸ್ 3 ಪ್ಲಸ್ 1 ಆಗುತ್ತೆ 4 ಡಿವೈಡೆಡ್ ಬೈ 2 ಇಂಟು 3. ಹೀಗೆ ಬರ್ಕೊಳ್ತೀನಿ, ಯಾಕೆ ಅಂತ ಮತ್ತೆ ಹೇಳ್ತೀನಿ. ಓಕೆ, ಸೊ ದಿಸ್ ಇಸ್ ನಥಿಂಗ್ ಬಟ್ ಎನ್ ಇಂಟು ಎನ್ ಪ್ಲಸ್ 1 ಇಂಟು, ಇಲ್ಲಿ ಈ ಎರಡೂ ಟರ್ಮಲ್ಲಿ 2 ಕಾಮನ್ ತೆಗೆದ್ರೆ ಅಲ್ಲಿ ಗೆಟ್ ಎನ್ ಪ್ಲಸ್ 2 2s are 4. ಕರೆಕ್ಟಾ? ಸೊ ದಿಸ್ ಇಸ್ ಡಿವೈಡೆಡ್ ಬೈ 2 ಇಂಟು 3. ಈಗ ಬೇಕಿದ್ರೆ ನೀವು ದ 2 and 2 ಇಲ್ಲಿರುವಂಥ 2 ಮತ್ತು ಈ 2 ಕ್ಯಾನ್ಸಲ್ ಆದರೆ ದೇರ್ ಫಾರ್ ಐ ವಿಲ್ ಗೆಟ್ ದ ಎಸ್ ಎನ್, ದ ಸಮ್ ಟು ಎನ್ ಟರ್ಮ್ಸ್. ಗೊತ್ತಾಗ್ತಿದೆಯಾ? ಎಸ್ ಎನ್ ಆಫ್ ದ ಗಿವನ್ ಸೀಕ್ವೆನ್ಸ್ ಏನಾಗುತ್ತೆ, ಉಳಿದಿರುವಂಥ ಟರ್ಮು ಎನ್ ಇಂಟು ಎನ್ ಪ್ಲಸ್ 1 ಇಂಟು
n plus 2 divided by 3. Remember, this is my Sn. So ಇಷ್ಟು ಬರೆಯೋದಕ್ಕೆ you will be getting 4 marks. ಗೊತ್ತಾಗ್ತಿದೆಯಾ? ಸೊ ವಿತ್ ಡೀಟೇಲ್ ಆಗಿ ಈ ಕ್ವೆಶನ್ ಹೇಳ್ಕೊಟ್ಟಿದ್ದೀನಿ. ಹೋಪ್ ಯು ಅಂಡರ್ಸ್ಟುಡ್ ದಿಸ್. ಇದೇ ಥರ ಒಂದು 2-3 ಕ್ವೆಶನ್ ಸಾಲ್ವ್ ಮಾಡ್ತಾ ಹೋದರೆ ಐಡಿಯಾ ಏನು ಅಂತ ನಿಮಗೆ ಕ್ಲಿಯರ್ ಆಗಿ ಗೊತ್ತಾಗುತ್ತೆ. ಓಕೆ, ಸೊ ನಾವು ಲೆಟ್ಸ್ ಟೇಕ್ ಅಪ್ ದಿ ಸೆಕೆಂಡ್ ಕ್ವೆಶನ್ ನಾವು. ಸೊ ದಿಸ್ ಇಸ್ ದ ಸೆಕೆಂಡ್ ಕ್ವೆಶನ್. ಸೆಕೆಂಡ್ ಕ್ವೆಶನಲ್ಲಿ ಏನಿದೆ ಕ್ವೆಶನ್ ನೋಡಿ. ಈಚ್ ಟರ್ಮಲ್ಲಿ ಏನಿದೆ 1 × 2 × 3 ಪ್ಲಸ್ 2 × 3 × 4 ಪ್ಲಸ್ 3 × 4 × 5 ಅಂತ. ಅಂದರೆ ಈಚ್ ಟರ್ಮಲ್ಲಿ ನಮಗೆ ಮೂರು ಟರ್ಮ್ಸ್ ಇದ್ದಾವೆ. ಗೊತ್ತಾಗ್ತಿದೆಯಾ? ಇದೊಂದು ಟರ್ಮು, ಇದು ಪೂರ್ತಿ ಒಂದು ಟರ್ಮು, ಇದು ಒಂದು ಟರ್ಮ್. ಕರೆಕ್ಟಾ? ಸೊ ಇಲ್ಲಿ ಈಚ್ ಟರ್ಮ್ ಇಸ್ ದ ಸಮ್ ಆಫ್ ಪ್ರಾಡಕ್ಟ್ ಆಫ್ 3 ಟರ್ಮ್ಸ್. ಯೂಶಲಿ ಈ ಥರ ಬರ್ಕೊಳ್ಳೋಣ. ಐ ವಾಂಟ್ Sn. ದಿಸ್ ಇಸ್ ನಥಿಂಗ್ ಬಟ್ 1. ಬೇಕಾದ್ರೆ ಇಂಟು ಅದು ಬರಿಬೋದು, ಡಾಟ್ ಆದರೂ ಹಾಕ್ಬೋದು. ಆದರೆ ಡೆಸಿಮಲ್ ಫಾಂಟ್ ಅಂತ ಅನ್ಕೋಬೇಡಿ ದಯವಿಟ್ಟು. ಡೋಂಟ್ ಕಾಲ್ ದಿಸ್ ಆ್ಯಸ್ 1.2.3 ಅಲ್ಲ, 1 × 2 × 3 ಅಂತ. ಪ್ಲಸ್ 2 × 3 × 4 ಗೋ ಆನ್. ಇದು ನಮಗೆ ಬೇಕಾಗಿರೋದು ಸಮ್ ಟು n ಟರ್ಮ್ಸ್ ಅಂತ. ಓಕೆ, ಈಗ ಆ್ಯಸ್ ಐ ಟೋಲ್ಡ್ ಯು, ಈಗ ಫಸ್ಟ್ ಟರ್ಮ್ಸ್ನ ಸೀಕ್ವೆನ್ಸ್ ತಗೊಳ್ಳಿ. ಫಸ್ಟ್ ಈ ಟರ್ಮ್ಸಲ್ಲಿರುವಂಥ ಫಸ್ಟ್ ಟರ್ಮ್ಸ್ ಏನು? 1 2 3. ಕರೆಕ್ಟಾ? ಸೊ ಈಗ ನಾವು ತಗೊಂಡ್ರೆ, ಸೊ 1 2 3 ಇದೇ ಥರ ಸೀಕ್ವೆನ್ಸ್ ತಗೊಂಡೋದ್ರೆ ಡೆಫಿನೆಟ್ಲಿ ದಿಸ್ ವಿಲ್ ಫಾಲೋ AP. ಆ್ಯಂಡ್ ದ nth ಟರ್ಮ್ ಹಿಯರ್, ಈಗ ಆಲ್ರೆಡಿ ಈಗ ನಾವು ಮಾಡಿದ್ದೀವಿ. ದ nth ಟರ್ಮ್ ಆಫ್ ದಿಸ್ ಸೀಕ್ವೆನ್ಸ್ 1 2 3 ಇಸ್ ನಥಿಂಗ್ ಬಟ್ n. ಕರೆಕ್ಟಾ? ಹೇಗೆ ಬಂತು ಅಂತ ನೀವು ಬೇಕಿದ್ರೆ ಪ್ರೀವಿಯಸ್ ಸೇಮ್ ಇದೇ ಥರ ನೀವು ಟ್ರೈ ಅಪ್ ಮಾಡ್ಕೊಳ್ಬೋದು. ಇಲ್ಲಿ 1 2 3 4 ಇದೆ, ಸೇಮ್ ಸೀಕ್ವೆನ್ಸ್ ಇದು. ಸೊ nth ಟರ್ಮ್ ಏನಾಗುತ್ತೆ? n ಆಗುತ್ತೆ. ಆಲ್ರೆಡಿ ಪ್ರೀವಿಯಸ್ ಪ್ರಾಬ್ಲಮಲ್ಲಿ ಹೇಳ್ಕೊಟ್ಟಿರೋದ್ರಿಂದ ಮತ್ತೆ ಮಾಡುವಂಥ ಅವಶ್ಯಕತೆ ಇಲ್ಲ. ಈಗ ನೆಕ್ಸ್ಟು ಸೆಕೆಂಡ್ ಟರ್ಮ್ಸ್ ತಗೊಳ್ಳಿ. 2 ಇದೆ, 3 ಇದೆ, 4 ಇದೆ ಆ್ಯಂಡ್ ಸೋ ಆನ್. ಸೊ ಸೆಕೆಂಡ್ ಸೀಕ್ವೆನ್ಸಸ್ 2 3 4 ಆ್ಯಂಡ್ ಸೋ ಆನ್. ನಮಗೆ ಹೇಳ್ದಂಗೆ ಈವನ್ ದಿಸ್ ಈಸ್ ಇನ್ AP ಆ್ಯಂಡ್ ದ nth ಟರ್ಮ್ ಆಫ್ ದಿಸ್ ಟರ್ಮ್. ಸೊ ಇದರ nth ಟರ್ಮ್ ಏನಾಯಿತು? n + 1 ಆಯಿತು. ಅಗೇನ್ ದಿಸ್ ವಿ ಹ್ಯಾವ್ ಆಲ್ರೆಡಿ ಪ್ರೂವ್ಡ್ ಇಟ್ ಇನ್ ದ ಪ್ರೀವಿಯಸ್ ಪ್ರಾಬ್ಲಮ್. ಗೊತ್ತಾಗ್ತಿದೆಯಾ? 2 3 4 5 ಇತ್ತು ಅಂದರೆ ಅದರ nth ಟರ್ಮು n + 1 ಬರುತ್ತೆ. ನೀವು ಡೈರೆಕ್ಟಾಗಿ ಬರೆದ್ರು ಇಟ್ ಈಸ್ ಅಂಡರ್ಸ್ಟುಡ್. ಇದಕ್ಕೇನು ಸ್ಟೆಪ್ಸ್ ಬರೆಯೋ ಅವಶ್ಯಕತೆ ಇಲ್ಲ. ಓಕೆ, ಹೋದ ಪ್ರಾಬ್ಲಮ್ ಫಸ್ಟ್ ಟೈಮ್ ಮಾಡ್ತಾ ಇದ್ದಿದ್ದರಿಂದ ಐ ಗೇವ್ ಯು ದ ಸ್ಟೆಪ್ಸ್, ಬಟ್ ಯು ನೀಡ್ ನಾಟ್ ರೈಟ್ ದ ಸ್ಟೆಪ್ಸ್. ಓಕೆನಾ? ಸೊ ಇದೇ ಥರ ಈಗ ಥರ್ಡ್ ಸೀಕ್ವೆನ್ಸ್ ತಗೊಳ್ಳಿ. 3 4 5 ಇದೆ. ಸೊ ಇಟ್ ಈಸ್ 3 4 5 ಆ್ಯಂಡ್ ಸೋ ಆನ್. ಆ್ಯಂಡ್ ದಿಸ್ ವಿಲ್ ಆಲ್ಸೋ ಫಾಲ್ ಇನ್ AP. ಆ್ಯಂಡ್ ಇದರ nth ಟರ್ಮ್ ಯಾವ ಥರ ಇರುತ್ತೆ ಅಂದರೆ an = n + 2. ಸರ್ ಹೇಗೆ ಬರೆದ್ರಿ? ನೀವು ಬೇಕಾದ್ರೆ ಸಾಲ್ವ್ ಮಾಡ್ಕೊಳ್ಬೋದು ಯೂಸಿಂಗ್ ದ an ಫಾರ್ಮುಲಾ. ಇಲ್ಲಿ ನೋಡಿ, 1 ಸ್ಟಾರ್ಟ್ ಆದಾಗ n ಇತ್ತು. ಇದರ ನೆಕ್ಸ್ಟ್ ಸೀಕ್ವೆನ್ಸ್ ಇದು 1 ತೆಗೆದಾಗಲೇ 2 3 4 ಬಂತು. ಅದರ ಟರ್ಮ್ n + 1. ಇದರ ನೆಕ್ಸ್ಟ್ ಟರ್ಮ್ ತಾನೇ 3. ಸೊ ಇಟ್ ಈಸ್ n + 2. ನಿಮಗೆ ಇನ್ ಕೇಸ್ ಡೌಟ್ ಇದ್ದರೆ ಯು ಫಾಲೋ ದ ಸೇಮ್ ಪ್ರೊಸೀಜರ್. an = 3 + n - 1 × 1 ಆಗುತ್ತೆ. ಸೊ ಇಟ್ ಈಸ್ 3 + n - 1, ದಟ್ ಈಸ್ n + 2 ಆಗುತ್ತೆ. ಗೊತ್ತಾಗ್ತಿದೆಯಾ? ಸೊ ಈಗ ರಿಮೆಂಬರ್, ದೇರ್ ಫಾರ್ ದಿ nth ಟರ್ಮ್ ಆಫ್ ದಿ ಗಿವನ್ ಸೀಕ್ವೆನ್ಸ್. ಇಷ್ಟೊತ್ತು ನಾನು ಬರೆದಿದ್ದು ಪ್ರತಿ ಸಪ್ರೇಟ್ ಸೀಕ್ವೆನ್ಸ್ನ nth ಟರ್ಮ್. ಆ್ಯಕ್ಚುಲಿ ನನಗೆ ಬೇಕಾಗಿರೋದು ಕೊಟ್ಟಿರುವಂಥ ಸೀಕ್ವೆನ್ಸ್ನ nth ಟರ್ಮ್. ಓಕೆ, ಸೊ ವಾಟ್ ಈಸ್ ದ nth ಟರ್ಮ್ ಆಫ್ ದ ಸೀಕ್ವೆನ್ಸ್? ದ ಪ್ರಾಡಕ್ಟ್ ಆಫ್ ದೀಸ್. ಪ್ರಾಡಕ್ಟ್ ಅಂದರೆ ಏನು? n × n + 1 × n + 2. ಇದನ್ನು ಮಲ್ಟಿಪ್ಲೈ ಮಾಡಿದ್ರೆ ನನಗೆ nth ಟರ್ಮ್ ಬರೋದು. ಸೊ an ಹೇಗಿರುತ್ತೆ ಅಂದರೆ ದ ಪ್ರಾಡಕ್ಟ್ ಆಫ್ 3 ಟರ್ಮ್ಸ್. ಸೊ ಈಗ ಇದಕ್ಕೆ ಸಮೇಷನ್ ತೊಗೊಳ್ಳೋದಕ್ಕಿಂತ ಮುಂಚೆ ಬೆಟರ್ ಯು ಹ್ಯಾವ್ ಟು ಸಿಂಪ್ಲಿಫೈ ದಿಸ್. ಸೊ ಈ n × n + 1 ಏನಾಗುತ್ತೆ? ಇಟ್ ಈಸ್ n² + n × n + 2. ಗೊತ್ತಾಗ್ತಿದೆಯಾ? ಸೊ ಇದನ್ನು ಫರ್ದರ್ ಸಿಂಪ್ಲಿಫೈ ಮಾಡೋಣ. n² × n is n³ ಪ್ಲಸ್ n² × 2 is 2n² ಪ್ಲಸ್ n × n is n² ಪ್ಲಸ್ 2 × n is 2n. ಗೊತ್ತಾಗ್ತಿದೆಯಾ? ಸೊ ಫರ್ದರ್ ಏನಾಗುತ್ತೆ? an ವಿಲ್ ಬಿ n³ ಪ್ಲಸ್ 2n² ಪ್ಲಸ್ n² ವುಡ್ ಬಿ 3n² ಪ್ಲಸ್ 2n. ಗೊತ್ತಾಗ್ತಿದೆಯಾ? ದಿಸ್ ಈಸ್ ಮೈ an. ಸೊ an ಬಂತು ಅಂದ ತಕ್ಷಣ you have nothing to worry. Take Sn is nothing but summation an. So we all know that Sn is nothing but summation an. Correct? So that is nothing but summation of an andre enu? n³ plus 3n² plus 2n. ಗೊತ್ತಾಯ್ತಾ? ಈಗ ಸಮೇಷನ್ ಪ್ರತಿಯೊಂದಕ್ಕೂ ಸ್ಪ್ಲಿಟ್ ಮಾಡಬೇಕು. ಸೊ ದಿಸ್ ಇಸ್ ನಥಿಂಗ್ ಬಟ್
ನೋಡಿ ತಗೊಳ್ತೀನಿ ಸಮೇಷನ್ ಆಫ್ ಎನ್ ಕ್ಯೂಬ್ ಪ್ಲಸ್ ಆಲ್ರೆಡಿ ನಾನು ಬಿಗಿನಿಂಗಲ್ಲಿ ಹೇಳಿದೆ ನೆನಪಿದೆಯಾ ಸಮೇಷನ್ ಆಫ್ 3 ಇಂಟು ಎನ್ ಸ್ಕ್ವೇರ್ ಇದ್ದರೆ 3ನ ಹೊರಗಡೆ ಇಟ್ಟು ಐ ಕ್ಯಾನ್ ಜಸ್ಟ್ ಟೇಕ್ ಸಮೇಷನ್ ಫಾರ್ ಎನ್ ಸ್ಕ್ವೇರ್ ಅಂತ ಕರೆಕ್ಟ್ ಅಲ್ವಾ ಫೈನ್ ನೆಕ್ಸ್ಟ್ ಪ್ಲಸ್ ಇಲ್ಲಿ 2 ಇಂಟು ಎನ್ ಇದೆ ಸೊ 2ನ ಹೊರಗಡೆ ಇಟ್ಟು ಐ ವಿಲ್ ಜಸ್ಟ್ ಟೇಕ್ ದ ಸಮೇಷನ್ ಫಾರ್ ಎನ್ ಗೊತ್ತಾಗ್ತಿದೆಯಲ್ಲ ಫೈನ್ ಓಕೆ ಸೊ ಇಲ್ಲಿ ವಿ ನೋ ಸಮೇಷನ್ ಆಫ್ ಎನ್ ಕ್ಯೂಬ್ ಫಾರ್ಮುಲಾ ಏನು ನೆನಪಿದೆಯಲ್ಲ ಎನ್ ಇಂಟು ಎನ್ ಪ್ಲಸ್ 1 ಹೋಲ್ ಡಿವೈಡೆಡ್ ಬೈ 2 ಹೋಲ್ ಸ್ಕ್ವೇರ್ ಇದು ದಿಸ್ ಇಸ್ ದ ಸಮೇಷನ್ ಆಫ್ ಎನ್ ಕ್ಯೂಬ್ ಪ್ಲಸ್ 3 ಹೊರಗಡೆ ಇರಲಿ ವಾಟ್ ಈಸ್ ಸಮೇಷನ್ ಆಫ್ ಎನ್ ಸ್ಕ್ವೇರ್ ಇಟ್ ಈಸ್ ಎನ್ ಇಂಟು ಎನ್ ಪ್ಲಸ್ 1 ಇಂಟು 2n ಪ್ಲಸ್ 1 ಡಿವೈಡೆಡ್ ಬೈ 6 ಆಗುತ್ತೆ ಕರೆಕ್ಟಾ ಫೈನ್ ಪ್ಲಸ್ ಇಲ್ಲಿ 2 ಇದೆ ಇರಲಿ ಆ್ಯಂಡ್ ಸಮೇಷನ್ ಆಫ್ ಎನ್ ಇಸ್ ಎನ್ ಇಂಟು ಎನ್ ಪ್ಲಸ್ 1 ಡಿವೈಡೆಡ್ ಬೈ 2 ಇದು ಸಿಂಪಲ್ ಫಾರ್ಮುಲಾಸ್ ಇದು ನಾನು ಆಲ್ರೆಡಿ ಬಿಗಿನಿಂಗ್ ಆಫ್ ದ ಕ್ಲಾಸ್ ಹೇಳಿದ್ದೀನಿ ಸೊ ಈಗೇನು ಮಾಡ್ಬೋದು ಅಂತಂದರೆ 3 1s 3 2s ಕ್ಯಾನ್ಸಲ್ ಮಾಡ್ಕೊಳ್ತೀನಿ ಇಲ್ಲಿ ಏನೇನು ಟರ್ಮ್ ಕ್ಯಾನ್ಸಲ್ ಮಾಡ್ಬೋದು ಪ್ರತಿ ಟರ್ಮಲ್ಲೂ ನನ್ನ ಹತ್ರ ಇರೋದು ಎನ್ ಇಂಟು ಎನ್ ಪ್ಲಸ್ 1 ಡಿವೈಡೆಡ್ ಬೈ 2 ಕಾಮನ್ ತಗೊಳ್ತೀನಿ ಸೊ ಈ ಫಸ್ಟ್ ಟರ್ಮಲ್ಲಿ ಉಳಿಯೋದು ಎನ್ ಇಂಟು ಎನ್ ಪ್ಲಸ್ 1 ಮಾತ್ರ ರಿಮೆಂಬರ್ ಸಾರಿ ಡಿವೈಡ್ ಬೈ 2 ಕೂಡ ಆಗುತ್ತೆ ಬಿಕಾಸ್ ಇಟ್ ಈಸ್ ಹೋಲ್ ಸ್ಕ್ವೇರ್ ನನಗೆ ಫಸ್ಟ್ ಟರ್ಮ್ ಇರೋದೇನು ಎನ್ ಇಂಟು ಎನ್ ಪ್ಲಸ್ 1 ಬೈ 2 ಹೋಲ್ ಸ್ಕ್ವೇರ್ ಇದೆ ಆ ಹೋಲ್ ಸ್ಕ್ವೇರಲ್ಲಿ ಫಸ್ಟ್ ಟರ್ಮ್ ಒಂದು ಟರ್ಮ್ ಎನ್ ಇಂಟು ಎನ್ ಪ್ಲಸ್ 1 ಬೈ 2 ತಗೊಳ್ತೀನಿ ಸೊ ಎನ್ ಇಂಟು ಎನ್ ಪ್ಲಸ್ 1 ಬೈ 2 ಹಾಗೆ ಉಳಿಯುತ್ತೆ ನಾವು ನೆಕ್ಸ್ಟ್ ಟರ್ಮ್ ನೋಡಿದ್ರೆ ಎನ್ ಇಂಟು ಎನ್ ಪ್ಲಸ್ 1 ಇಲ್ಲಿರೋ 2ನು ಹೊರಗಡೆ ಇದೆ ಐ ಆಮ್ ಜಸ್ಟ್ ಲೆಫ್ಟ್ ಓವರ್ ವಿತ್ 2n ಪ್ಲಸ್ 1 ಓಕೆ ಪ್ಲಸ್ ಈಗ ನೋಡಿ ಇಲ್ಲಿ 2 ಇಂಟು ಕ್ಯಾನ್ಸಲ್ ಮಾಡಬೇಡಿ ಆಲ್ರೆಡಿ ಎನ್ ಇಂಟು ಎನ್ ಪ್ಲಸ್ 1 ಬೈ 2 ಹೊರಗಡೆ ಇರೋದ್ರಿಂದ ನನಗೆ ಇಲ್ಲಿ ಉಳಿಯೋದು ಪ್ಲಸ್ 2 ಮಾತ್ರ ಓಕೆ ನಾವು ನೆಕ್ಸ್ಟ್ ಸ್ಟೆಪ್ ಯು ವಿಲ್ ಬಿ ಡೂಯಿಂಗ್ ದ ಸಿಂಪ್ಲಿಫಿಕೇಶನ್ ಎನ್ ಇಂಟು ಎನ್ ಪ್ಲಸ್ 1 ಡಿವೈಡೆಡ್ ಬೈ 2 ಇಸ್ ಕಾಮನ್ ರಿಮೆಂಬರ್ ಕಾಮನ್ ಬರೆದಿರೋದು ಪ್ರತಿ ಸ್ಟೆಪ್ಪಲ್ಲೂ ಕ್ಯಾರಿ ಮಾಡಬೇಕು ಇಫ್ ಯು ಟೇಕ್ ದಿ ಎಲ್ ಸಿ ಎಮ್ ದ ಡಿನಾಮಿನೇಟರ್ ವಿಲ್ ಬಿ 2 ಈಗ ಐ ಹ್ಯಾವ್ ಯುವರ್ ಎನ್ ಇಂಟು ಎನ್ ಪ್ಲಸ್ 1 ಓಕೆ ಸೊ ಈ 2 ಇಲ್ಲಿ ಮಲ್ಟಿಪ್ಲೈ ಆಗುತ್ತೆ ಪ್ಲಸ್ 2 ಇಂಟು ರಿಮೆಂಬರ್ ಇಟ್ ಈಸ್ 2n ಪ್ಲಸ್ 1 ಪ್ಲಸ್ ಅಗೇನ್ 2 ಇಂಟು 2 ಬೇಕಾದ್ರೆ ಡೈರೆಕ್ಟಾಗಿ 4 ಬರ್ಕೊಳ್ಬೋದು ಓಕೆ ಸೊ ಸಿಂಪ್ಲಿಫೈ ಮಾಡೋಣ ದಿಸ್ ಇಸ್ ನಥಿಂಗ್ ಬಟ್ n ಇಂಟು ಎನ್ ಪ್ಲಸ್ 1 ಬೈ 2 ಓಕೆ ಸೊ n ಇಂಟು n ಇಸ್ n ಸ್ಕ್ವೇರ್ ಪ್ಲಸ್ 1 ಇಂಟು n ಇಸ್ n ಪ್ಲಸ್ 2n ಇಂಟು 2 ಇಸ್ 4n ಆಗುತ್ತೆ ಪ್ಲಸ್ 1 ಇಂಟು 2 ಇಸ್ 2 ಪ್ಲಸ್ 4 ಡಿವೈಡೆಡ್ ಬೈ 2 is 2 okay so further this is nothing but n into n plus 1 divided by 2 ಇದೆ ಸಿಂಪ್ಲಿಫೈ ಮಾಡಿದ್ರೆ ಐ ವಿಲ್ ಬಿ ಗೆಟಿಂಗ್ n ಸ್ಕ್ವೇರ್ ಪ್ಲಸ್ 4n ಪ್ಲಸ್ 1 ಏನಾಗುತ್ತೆ 5n ಆಗುತ್ತೆ ಪ್ಲಸ್ 2 ಪ್ಲಸ್ 4 6 ಆಗುತ್ತೆ ಡಿವೈಡೆಡ್ ಬೈ 2 ಗೊತ್ತಾಗ್ತಿದೆಯಾ ಇಸ್ ಇಟ್ ಕ್ಲಿಯರ್ ಓಕೆ ಫ್ರೆಂಡ್ಸ್ ಈಗ ನಿಮಗೊಂದು ಅಸೈನ್ಮೆಂಟ್ ಕೊಡ್ತೀನಿ ಏನು ಅಂತಂದರೆ ಎನ್ ಇಂಟು ಎನ್ ಪ್ಲಸ್ 1 ಡಿವೈಡೆಡ್ ಬೈ 2 ಹಾಗೆ ಇರಲಿ ಇದನ್ನು ಫ್ಯಾಕ್ಟ್ರೈಸೇಷನ್ ನೀವೇ ಮಾಡ್ಕೊಳ್ಳಿ ಫ್ಯಾಕ್ಟ್ರೈಸೇಷನ್ ಮಾಡಿದಾಗ ಏನು ಬರುತ್ತೆ ಅಂತ ನಾನು ಹೇಳ್ತೀನಿ ಸೊ ಇಫ್ ಯು ಫ್ಯಾಕ್ಟ್ರೈಸ್ ಎನ್ ಸ್ಕ್ವೇರ್ ಪ್ಲಸ್ 5n ಪ್ಲಸ್ 6 ಯು ವಿಲ್ ಬಿ ಗೆಟಿಂಗ್ ಎನ್ ಪ್ಲಸ್ 2 ಇಂಟು ಎನ್ ಪ್ಲಸ್ 3 ಸೊ ಇದು ಕರೆಕ್ಟೋ ತಪ್ಪು ಅನ್ನೋದನ್ನು ನೀವೇ ವೆರಿಫೈ ಮಾಡ್ಕೊಳ್ಳಿ ಡಿವೈಡೆಡ್ ಬೈ 2 ಹೀಗಿರುತ್ತೆ ಓಕೆ ಸೊ ದೇರ್ ಫಾರ್ ನಮ್ಮ ಎಸ್ ಎನ್ ಯಾವ ಥರ ಇರುತ್ತೆ ಅಂತಂದರೆ ಇಟ್ ಈಸ್ ಎಲ್ಲ ಟರ್ಮ್ಸ್ ಮಲ್ಟಿಪ್ಲೈ ಮಾಡೋಣ ಐ ಹ್ಯಾವ್ ಎನ್ ಇಂಟು ಎನ್ ಪ್ಲಸ್ 1 ಇಂಟು ಎನ್ ಪ್ಲಸ್ 2 ಇಂಟು ಎನ್ ಪ್ಲಸ್ 3 ಹೋಲ್ ಡಿವೈಡೆಡ್ ಬೈ 2 ಇಂಟು 2 ಇದೆ ಸೊ ಅದು 4 ಆಗುತ್ತೆ ಸೊ ದಿಸ್ ವಿಲ್ ಬಿ ದ ಸೊಲ್ಯೂಷನ್ ಆರ್ ದಿ ಎನ್ ಸಮ್ ಟು ಎನ್ ಟರ್ಮ್ಸ್ ಆಫ್ ದ ಗಿವನ್ ಸೀಕ್ವೆನ್ಸ್ ಗೊತ್ತಾಗ್ತಿದೆಯಾ ಸೊ ಇದನ್ನು ಫ್ರೇಮ್ ಅಪ್ ಮಾಡ್ಕೊಳ್ಳೋಣ ನಮ್ಮ ಕೆಲಸ ಮುಗಿಯುತ್ತೆ ಸೊ ದಿಸ್ ವಿಲ್ ಬಿ ದ ಫೈನಲ್ ಆನ್ಸರ್ ಫಾರ್ ದ ಗಿವನ್ ಸೀಕ್ವೆನ್ಸ್ ದಿಸ್ ವಿಲ್ ಬಿ ಈ ರೀತಿಯಲ್ಲಿ ನಾವು ಕೊಟ್ಟಿರುವಂಥ ಸೀಕ್ವೆನ್ಸ್ನ nth ಟರ್ಮ್ ಕಂಡುಹಿಡಿತೀವಿ ಓಕೆ ಸೊ ದಿಸ್ ಸೆಂಡ್ಸ್ ದ ಸೆಕೆಂಡ್ ಕ್ವೆಶ್ಚನ್ ಲೆಟ್ಸ್ ಟೇಕ್ ಅಪ್ ದಿ ಥರ್ಡ್ ಒನ್ ಸೊ ಮೈ ಥರ್ಡ್ ಕ್ವೆಶ್ಚನ್ ಈಸ್ ಸ್ವಲ್ಪ ಡಿಫ್ರೆಂಟ್ ಇದೆ 3 ಇಂಟು 1 ಸ್ಕ್ವೇರ್ ಪ್ಲಸ್ 5 ಇಂಟು 2 ಸ್ಕ್ವೇರ್ ಪ್ಲಸ್ 7 ಇಂಟು 3 ಸ್ಕ್ವೇರ್ ಇಲ್ಲೂ ಈಚ್ ಟರ್ಮ್ ಇಸ್ ದಿ ಸಮ್ ಆಫ್ ಟು ಟರ್ಮ್ ಸಾರಿ ಪ್ರಾಡಕ್ಟ್ ಆಫ್ ಟು ಟರ್ಮ್ಸ್ ಇದೆ ಸೊ ಫಸ್ಟ್ ಸೀಕ್ವೆನ್ಸ್ ತೊಗೊಳ್ಳೋಣ ಫಸ್ಟ್ ಸೀಕ್ವೆನ್ಸ್ನ ಟರ್ಮ್ ಏನಿದೆ ನೋಡ್ಕೊಳ್ಳಿ ಐ ಹ್ಯಾವ್ 3 5 7 ಗೊತ್ತಾಗ್ತಿದೆಯಾ ಸೊ ಫಸ್ಟ್ ಸೀಕ್ವೆನ್ಸ್ ಐ ಹ್ಯಾವ್ 3 5 7 ಆ್ಯಂಡ್ ಸೋ ಆನ್ ನೋಡಿದ್ರೆ ಗೊತ್ತಾಗುತ್ತೆ ಇಟ್ ಈಸ್ ಇನ್ ಎ ಪಿ ಬಿಕಾಸ್ 5 minus 3 is 2, 7 minus 5 is 2. ಕರೆಕ್ಟಾ ಸೊ ಇದರ nth ಟರ್ಮ್ ಏನು ಬರುತ್ತೆ ನಮ್ಮ ಆಲ್ರೆಡಿ ಗೊತ್ತು ಡೈರೆಕ್ಟಾಗಿ ಕಂಡುಹಿಡ್ಕೊಳ್ಳೋಣ ಸೊ ಎ ಎನ್ ಇಸ್ ನಥಿಂಗ್ ಬಟ್ ಎ ಇಂಟು ಸಾರಿ ಎ ಪ್ಲಸ್ ಎ ಅಂದರೆ 3 ಪ್ಲಸ್ ಎನ್ ಮೈನಸ್ 1 ಇಂಟು ಡಿ ಅಂದರೆ ಏನು ಕಾಮನ್ ಡಿಫ್ರೆನ್ಸ್ 2 ಆಗುತ್ತೆ ಕರೆಕ್ಟಾ ಸೊ ಇಫ್ ಯು ಸಿಂಪ್ಲಿಫೈ ದಿಸ್ ನಿಮ್ಗೇನು ಬರುತ್ತೆ ಅಂತಂದರೆ ರಿಮೆಂಬರ್ ಇಲ್ಲಿ 2 ಇಂಟು ಎನ್ ಏನಾಗುತ್ತೆ
2n ಆಗುತ್ತೆ. ಆ್ಯಂಡ್ ರಿಮೆಂಬರ್ ಐ ವಿಲ್ ಬಿ ಹ್ಯಾವಿಂಗ್ 3 ಮೈನಸ್ 2 1 2. ಗೊತ್ತಾಗ್ತಿದೆಯಾ? ಈ ಸಿಂಪ್ಲಿಫಿಕೇಶನ್ ನೀವೇ ಮಾಡ್ಕೊಳ್ಬೇಕು. 3 ಮೈನಸ್ 2 ಏನಾಗುತ್ತೆ? 1 ಆಗುತ್ತೆ. ಗೊತ್ತಾಗ್ತಿದೆಯಾ? ಸೊ ದ ಟರ್ಮ್ಸ್ ಆರ್ ದ nth ಟರ್ಮ್ ಆಫ್ ದಿಸ್ ಸೀಕ್ವೆನ್ಸ್ ಇಸ್ 2n ಪ್ಲಸ್ 1 ಬಿಕಾಸ್ 3 ಮೈನಸ್ 2 ಬರುತ್ತೆ. ಇಟ್ ಈಸ್ 2n ಪ್ಲಸ್ 1. ಗೊತ್ತಾಗ್ತಿದೆಯಾ? ಸೊ ಕೊಟ್ಟಿರುವಂಥ ಸೀಕ್ವೆನ್ಸ್ 3 5 7ನ nth ಟರ್ಮು ಎ ಪಿಲಿರೋದ್ರಿಂದ 2n ಪ್ಲಸ್ 1 ಆಗುತ್ತೆ. ಓಕೆ, ನಾವು ನೆಕ್ಸ್ಟ್ ಸೀಕ್ವೆನ್ಸ್ ತೊಗೊಂಡ್ರೆ ನೋಡಿದ್ರೆ ಗೊತ್ತಾಗುತ್ತೆ. ಐ ಹ್ಯಾವ್ 1 ಸ್ಕ್ವೇರ್ 2 ಸ್ಕ್ವೇರ್ 3 ಸ್ಕ್ವೇರ್. ಇಟ್ಸ್ ವೆರಿ ಸಿಂಪಲ್. ಸೊ 1 ಸ್ಕ್ವೇರ್ 2 ಸ್ಕ್ವೇರ್ 3 ಸ್ಕ್ವೇರ್. ಸೊ ಫಸ್ಟ್ ಟರ್ಮು 1 ಸ್ಕ್ವೇರು, ಸೆಕೆಂಡ್ ಟರ್ಮು 2 ಸ್ಕ್ವೇರು, ಥರ್ಡ್ ಟರ್ಮು 3 ಸ್ಕ್ವೇರು. ದೇರ್ ಫೋರ್ ಇದರಲ್ಲಿ nth ಟರ್ಮ್ ಹೇಗಿರುತ್ತೆ ಅಂದರೆ n ಸ್ಕ್ವೇರ್ ಆಗುತ್ತೆ. ಬಿಕಾಸ್ ದ ಡಿನಾಮಿನೇಟರ್ ಫಾಲೋಸ್ ಎ ಪಿ. ಗೊತ್ತಾಗ್ತಿದೆಯಾ? ಡಿನಾಮಿನೇಟರ್ 1 2 3 ಇತ್ತು ಅಂದರೆ nth ಟರ್ಮ್ n ಆಗುತ್ತೆ. ಸೊ ಸ್ಕ್ವೇರ್ ಇರೋದ್ರಿಂದ ಸ್ಕ್ವೇರ್ ತೊಗೊಳ್ತಾ ಇದ್ದೀನಿ. ಗೊತ್ತಾಗ್ತಿದೆಯಲ್ಲ? ಫೈನ್. ನಾವು ದೇರ್ ಫೋರ್ ಮೈ nth ಟರ್ಮ್ ಆಫ್ ದ ಗಿವನ್ ಸೀಕ್ವೆನ್ಸ್. ಗೊತ್ತಾಗ್ತಿದೆಯಾ? ಈ ಸೀಕ್ವೆನ್ಸ್ನ nth ಟರ್ಮ್ ಏನು? ಪ್ರಾಡಕ್ಟ್ ಆಫ್ ದೀಸ್ ಟು. ಪ್ರಾಡಕ್ಟ್ ಅಂದರೆ ಏನು? ಮಲ್ಟಿಪ್ಲಿಕೇಶನ್. ಸೊ 2n ಪ್ಲಸ್ 1 ಇಂಟು n ಸ್ಕ್ವೇರ್ ಆಗುತ್ತೆ. ಸೊ ದಟ್ ಈಸ್ ನಥಿಂಗ್ ಬಟ್ 2n ಇಂಟು n ಸ್ಕ್ವೇರ್ ಇಸ್ 2n ಕ್ಯೂಬ್ ಆಗುತ್ತೆ, ಪ್ಲಸ್ 1 ಇಂಟು n ಸ್ಕ್ವೇರ್ ಇಸ್ n ಸ್ಕ್ವೇರ್. ದಿಸ್ ಇಸ್ ಮೈ ಈಕ್ವೇಷನ್ 1. ಸೊ an ರೆಡಿ ಆಯಿತು. ನಾವು ಯು ಹ್ಯಾವ್ ನಥಿಂಗ್ ಟು ವೇಟ್ ಫಾರ್. ಲೆಟ್ ಮಿ ರೈಟ್ Sn. ದೇರ್ ಫೋರ್ Sn ಇಸ್ ನಥಿಂಗ್ ಬಟ್ ಟೇಕಿಂಗ್ ದಿ ಸಮೇಷನ್ ಫಾರ್ an. ಓಕೆ, ಸೊ ದಿಸ್ ಇಸ್ ನಥಿಂಗ್ ಬಟ್ ಸಮೇಷನ್ ಆಫ್ an ಅಂದರೆ ಏನು? ಆಲ್ರೆಡಿ ಮೇಲೆ ರೆಡಿ ಇದೆ. 2n ಕ್ಯೂಬ್ ಪ್ಲಸ್ n ಸ್ಕ್ವೇರ್. ಕರೆಕ್ಟ್ ಅಲ್ವಾ? ಸೊ ಪ್ಲೀಸ್ ಸ್ಪ್ಲಿಟಿಂಗ್ ಅಪ್ ದ ಟರ್ಮ್ ಐ ವಿಲ್ ಬಿ 2 ಕಾಮನ್ ತಗೊಳ್ತೀನಿ. I will write it as 2 into summation n cube plus summation n square. Now substituting the formulas, this is nothing but 2 into what is summation of n cube? n into n plus 1 divided by 2 whole square irutte. Correct? Plus summation of n square ಏನು? n into n plus 1 into 2n plus 1 divided by 6. ಓಕೆ, ಸೊ ಈ ಎರಡು ಟರ್ಮಲ್ಲಿ ನಾವು ಏನೇನು ಕಾಮನ್ ತಗೊಳ್ಬೋದು ಅಂತಂದರೆ ಐ ಕ್ಯಾನ್ ಜಸ್ಟ್ ಟೇಕ್ n ಇಂಟು n ಪ್ಲಸ್ 1 ಡಿವೈಡೆಡ್ ಬೈ 2 ಕಾಮನ್. ಸೊ ಉಳಿಕೆ ಏನು? ಇಲ್ಲಿ ಉಳಿಯೋದು ರಿಮೆಂಬರ್ ಇಲ್ಲೊಂದು 2 ಇದೆ. ಕರೆಕ್ಟಾ? ಸೊ ಲೆಟ್ ಮಿ ಟೇಕ್ ದಿಸ್ ವೇ. ಸೊ 2 ಇಂಟು n ಪ್ಲಸ್ 1 ಡಿವೈಡೆಡ್ ಬೈ ಇಲ್ಲೊಂದು 2. ನೆನಪಿರಲಿ, ಇದು ಸ್ಕ್ವೇರ್ ಇದೆ. 2 ಸ್ಕ್ವೇರ್ ಇರೋದ್ರಿಂದ ಒಂದು 2 ಹೊರಗಡೆ ಇದೆ, ಇನ್ನೊಂದು 2 ಹಾಗೆ ಉಳ್ಕೊಳ್ಳುತ್ತೆ. ಪ್ಲಸ್ ಮತ್ತು ಇಲ್ಲಿ n ಇಂಟು n ಪ್ಲಸ್ 1 ಹೊರಗಡೆ ಇದೆ. ನ್ಯೂಮರೇಟ್ರಲ್ಲಿ ಉಳಿಯೋದು 2n ಪ್ಲಸ್ 1 ಮಾತ್ರ. ಡಿನಾಮಿನೇಟ್ರಲ್ಲಿ 2 ಹೊರಗಡೆ ಇದೆ. ಸೊ 2 3s ನಮಗೆ 6 ಆಗುತ್ತೆ. ಗೊತ್ತಾಗ್ತಿದೆಯಲ್ಲ? ಫೈನ್. ಸಿಂಪ್ಲಿಫೈ ಮಾಡ್ತಾ ಹೋಗೋಣ. ದಿಸ್ ಇಸ್ ನಥಿಂಗ್ ಬಟ್ n ಇಂಟು n ಪ್ಲಸ್ 1 ಡಿವೈಡೆಡ್ ಬೈ 2. ಇಫ್ ಐ ಕ್ಯಾನ್ಸಲ್ ದಿಸ್ ಆ್ಯಂಡ್ ದಿಸ್ ಐ ಜಸ್ಟ್ ಹ್ಯಾವ್ n ಇಂಟು n ಪ್ಲಸ್ 1 ಅಷ್ಟೇ ಇರೋದು, ಪ್ಲಸ್ 2n ಪ್ಲಸ್ 1 ಡಿವೈಡೆಡ್ ಬೈ 3 ಇದೆ. ಸೊ ಈಗ ನೆಕ್ಸ್ಟ್ ಸ್ಟೆಪ್ಪಲ್ಲಿ ಎಲ್ ಸಿ ಎಮ್ ತಗೊಳ್ಳೋದಾದರೆ ರಿಮೆಂಬರ್, ಇಫ್ ಐ ಟೇಕ್ ದಿ ಎಲ್ ಸಿ ಎಮ್ 3 ವಿಲ್ ಬಿ ದ ಡಿನಾಮಿನೇಟರ್ ವಿಚ್ ಇಸ್ ದಿ ಎಲ್ ಸಿ ಎಮ್ ಫಾರ್ ಬೋತ್ ದ ಟರ್ಮ್ಸ್. ಕರೆಕ್ಟಾ? ಸೊ ಕ್ರಾಸ್ ಮಲ್ಟಿಪ್ಲೈ ಮಾಡೋಣ. 3 ಇಂಟು n ಪ್ಲಸ್ 1 ಆಗುತ್ತೆ, ಪ್ಲಸ್ 2n ಪ್ಲಸ್ 1. ಓಕೆ, ಸೊ ಓನ್ಲಿ ಫ್ಯೂ ಸ್ಟೆಪ್ಸ್ ಆರ್ ರಿಮೈನಿಂಗ್. ದಿಸ್ ಇಸ್ ನಥಿಂಗ್ ಬಟ್ n ಇಂಟು n ಪ್ಲಸ್ 1 ಡಿವೈಡೆಡ್ ಬೈ 2. If you so 3n into n is 3n square, plus 1 into 3n is 3n, plus 2n plus 1 divided by 3. Okay, so this is nothing but n into n plus 1. Idina simplify, actually you will be having 3n square plus 3n plus 2n 5n ಆಗುತ್ತೆ, plus 1 whole divided by ಒಂದೇ ಸರಿ ಮಲ್ಟಿಪ್ಲೈ ಮಾಡಿ ಇಡ್ತಾ ಇದ್ದೀನಿ 2 into 3, that is nothing but 6. ಆ್ಯಂಡ್ ನೀವು ವೆರಿಫೈ ಮಾಡಿ ನೋಡಿ, ಈ ಟರ್ಮ್ ಫ್ಯಾಕ್ಟ್ರೈಸ್ ಮಾಡೋಕ್ಕಾಗದೇ ಇರೋದ್ರಿಂದ ಐ ವಿಲ್ ಕೀಪ್ ಇಟ್ ಆ್ಯಸ್ ಇಟ್ ಈಸ್. ದಿಸ್ ವಿಲ್ ಬಿ ಮೈ Sn. ಅರ್ಥ ಆಗ್ತಿದೆಯಾ? ಇದು ನಮ್ಮ ಫೈನಲ್ ರಿಸಲ್ಟು. ಆ್ಯಸ್ ಮೈ ಹ್ಯಾಬಿಟ್ ಇಸ್ ಫ್ರೇಮ್ ಅಪ್ ಮಾಡಿಡ್ತೀನಿ. ಸೊ ದಿಸ್ ಎಂಡ್ಸ್ ಮೈ ಕ್ವೆಶ್ಚನ್ ನಂಬರ್ 3. ಲೆಟ್ಸ್ ಟೇಕ್ ಅಪ್ ದ ನೆಕ್ಸ್ಟ್ ಒನ್. ಫೈನ್. ಸೊ ನೆಕ್ಸ್ಟ್ ಕ್ವೆಶ್ಚನ್ ಇಸ್ 1 by 1 into 2 plus 1 by 2 into 3 plus 1 by 3 into 4 ಅಂತಿದೆ. ವಿ ನೋ Sn is nothing but 1 divided by 1 into 2. ಸೊ ನಾನು ಇಂಟುಗೆ ಡಾಟ್ ಹಾಕ್ತೀನಿ. ಡೋಂಟ್ ರೀಡ್ ಇಟ್ ಆ್ಯಸ್ 1.2. ಸಾರಿ, ಇದು ಪ್ಲಸ್ ಅಲ್ವಾ? ಸೊ ಹೌ ಟು ರೀಡ್ ಇಟ್? 1 divided by 1 into 2 plus 1 divided by 2 into 3 plus 1 divided by 3 into 4 up to n terms. ಓಕೆ, ಈಗ ನೋಡಿದ್ರೆ
ನಮಗೆ ನ್ಯೂಮರೇಟರ್ ಎಲ್ಲ ಒನ್ ಇದೆ, ಸೊ ಸಮಸ್ಯೆ ಇಲ್ಲ. nth ಟರ್ಮ್ ಕೂಡ 1 ಅಂತಿರುತ್ತೆ. ಮೀನ್ಸ್ ರೆಸಿಪ್ರೋಕಲ್ ಫಂಕ್ಷನ್ಸ್. ರೆಸಿಪ್ರೋಕಲ್ ಆಫ್ ಸಮ್ ಆಫ್ ದಿ n ಟರ್ಮ್ಸ್. ಗೊತ್ತಾಗ್ತಿದೆಯಾ? ರೆಸಿಪ್ರೋಕಲ್ ಆಫ್ ಡಿನಾಮಿನೇಟರ್ ಇಸ್ ಪ್ರಾಡಕ್ಟ್ ಆಫ್ ಟು ಟರ್ಮ್ಸ್. ಮತ್ತೆ ನೋಡೋದಾದರೆ ಎರಡೆರಡು ಟರ್ಮ್ ಇದೆ. ಫಸ್ಟ್ ಸೀಕ್ವೆನ್ಸ್ 1 2 3 ಆ್ಯಂಡ್ ಸೋ ಆನ್. ಕರೆಕ್ಟಾ? ಸೊ ನೀವು 1 2 3 ಆ್ಯಂಡ್ ಸೋ ಆನ್ ತಗೊಂಡ್ರೆ ದಿಸ್ ಫಾಲೋಸ್ ಮೈ ಅರಿಥ್ಮೆಟಿಕ್ ಪ್ರೋಗ್ರೆಷನ್ ಹೂಸ್ nth ಟರ್ಮ್, ಇದರ nth ಟರ್ಮ್ ಏನಾಗುತ್ತೆ? n ಆಗುತ್ತೆ. 1 2 3 ಇತ್ತಂದರೆ n ಕಣ್ಮುಚ್ಕೊಂಡು ಬರ್ರಿ. ಸೆಕೆಂಡ್ ಟರ್ಮ್ಸ್ ಆರ್ 2 3 4 ಆ್ಯಂಡ್ ಸೋ ಆನ್. ಇದು ಕೂಡ ಎ ಪಿಲ್ ಬರುತ್ತೆ. ಸೊ ಇದರ nth ಟರ್ಮ್ ಏನಾಗುತ್ತೆ? n+1. ವೆರಿ ಸಿಮಿಲರ್ ಟು ಅವರ್ ಫಸ್ಟ್ ಕ್ವೆಶ್ಚನ್. ಕರೆಕ್ಟ್ ಅಲ್ವಾ? ಡೀಟೇಲಾಗಿ ಅಲ್ಲಿ ನೋಡಿದ್ದೀವಿ. ದೇರ್ ಫೋರ್ ರಿಮೆಂಬರ್, ವೆರಿ ಇಂಪಾರ್ಟೆಂಟ್, nth ಟರ್ಮ್ ಆಫ್ ದಿಸ್ ಗಿವನ್ ಸೀಕ್ವೆನ್ಸ್ ಇಸ್ 1 ಡಿವೈಡೆಡ್ ಬೈ, ಯಾಕಂದರೆ ಎಲ್ಲ ರೆಸಿಪ್ರೋಕಲ್ ಬರೀಬೇಕು, 1 ಡಿವೈಡೆಡ್ ಬೈ n ಇಂಟು n+1. ಗೊತ್ತಾಗ್ತಿದೆಯಾ? 1 ಡಿವೈಡೆಡ್ ಬೈ n ಇಂಟು n+1. ಈಗ ಇಲ್ಲಿ ಪ್ರಾಬ್ಲಮ್ ಏನು ಅಂತಂದರೆ 1 ಡಿವೈಡೆಡ್ ಬೈ n² + n ಅಂತ ಬರೀಬಾರ್ದು. ಯಾಕೆಂದರೆ ನಮಗೆ ಸಮೇಷನ್ ಫಾರ್ಮುಲಾ ಇರೋದು ನ್ಯೂಮರೇಟ್ರಲ್ಲಿದ್ದರೆ ರೆಸಿಪ್ರೋಕಲ್ ಫಂಕ್ಷನ್ಸ್ಗೆ ಸಮೇಷನ್ಸ್ ತಗೊಳ್ಳೋ ಹಾಗಿಲ್ಲ. ಫೈನ್. ಸೊ ಪ್ಲೀಸ್ ರಿಮೆಂಬರ್ ಡಿಯರ್ ಸ್ಟೂಡೆಂಟ್ಸ್, ಇಲ್ಲೊಂದು ಶಾರ್ಟ್ಕಟ್ ಮೆಥಡ್ ಹೇಳ್ತೀನಿ. ಯಾವಾಗಲೂ ಆಗಲಿ 1 ಡಿವೈಡೆಡ್ ಬೈ n ಇಂಟು n+1 ಅಂದರೆ ಪ್ರಾಡಕ್ಟ್ ಆಫ್ ಟೂ ಟರ್ಮ್ಸ್ ಇದ್ದರೆ ವಿ ಸ್ಪ್ಲಿಟ್ ಅಪ್ ದಿಸ್ ಪಾರ್ಷಿಯಲ್ ಫ್ರ್ಯಾಕ್ಷನ್. ಈ ಫ್ರ್ಯಾಕ್ಷನ್ನ ಸ್ಪ್ಲಿಟ್ ಅಪ್ ಹೇಗೆ ಮಾಡ್ತೀರಿ ಅಂದರೆ 1/n ಮೈನಸ್ 1 ಡಿವೈಡೆಡ್ ಬೈ n+1. ಗೊತ್ತಾಗ್ತಿದೆಯಾ? 1/n ಮೈನಸ್ 1 ಡಿವೈಡೆಡ್ ಬೈ n+1. ಅಲ್ಲಿಗೆ ನಾನು ಈ ಪಾರ್ಷಿಯಲ್ ಫ್ರ್ಯಾಕ್ಷನ್ನ ಸ್ಪ್ಲಿಟ್ ಮಾಡಿದ್ದೀನಿ. ಓಕೆ, ಇದು ಆ್ಯಕ್ಚುಲಿ ಇದು ಹೇಗಾಯಿತು ಅಂತಂದರೆ ಹಳೆ ಸಿಲೆಬಸಲ್ಲಿ ಪಾರ್ಷಿಯಲ್ ಫ್ರ್ಯಾಕ್ಷನ್ಸ್ ಅನ್ನೋ ಒಂದು ಕಾನ್ಸೆಪ್ಟ್ ಇತ್ತು. ಓಕೆ, ಇನ್ ಕೇಸ್ ನಿಮಗೆ ಆ ಕಾನ್ಸೆಪ್ಟ್ ಬೇಕು ಅಂದರೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಪಾರ್ಷಿಯಲ್ ಫ್ರ್ಯಾಕ್ಷನ್ಸ್ ಕಾನ್ಸೆಪ್ಟ್ನ ಮತ್ತಿನ್ನೊಂದು ಸರಿ ಬೇರೆ ವಿಡಿಯೋದಲ್ಲಿ ನೋಡೋಣ. ಇಲ್ಲಿ ಮಾಡ್ತಾ ಹೋದರೆ ಅದಕ್ಕೆ ಹಾಫ್ ಆನ್ ಅವರ್ ಬೇಕಾಗುತ್ತೆ. ಸೊ ಸದ್ಯಕ್ಕೆ ಈ ಪ್ರಾಬ್ಲಮಲ್ಲಿ, ಈ ಎಕ್ಸಸೈಸಲ್ಲಿ ಇದು ಒಂದೇ ಒಂದು ಕ್ವೆಶ್ಚನ್ ಈ ಥರ ಇರೋದ್ರಿಂದ ಜಸ್ಟ್ ರಿಮೆಂಬರ್ 1 ಡಿವೈಡೆಡ್ ಬೈ n ಇಂಟು n+1 ಇದ್ದರೆ ಯು ಕ್ಯಾನ್ ರೈಟ್ ಇಟ್ ಆ್ಯಸ್ 1/n ಮೈನಸ್ 1/n+1. ಗೊತ್ತಾಗ್ತಿದೆಯಾ? ಸೊ ಸಿನ್ಸ್ ಯು ಆರ್ ಆಲ್ ವೆರಿ ಗುಡ್ ಇನ್ ರಿಮೆಂಬರಿಂಗ್, ನೆನ್ಪಿಟ್ಕೊಳ್ತೀನಿ ಅಂತ ಅಂದ್ಕೊಂಡು ಲೆಟ್ ಮಿ ಟೇಕ್ ಇಟ್ ಆ್ಯಸ್ ಇಕ್ವೇಷನ್ 1. ಓಕೆ, ಸೊ ಇಷ್ಟಾದಮೇಲೆ ನಾವು ಸಮೇಷನ್ ತೊಗೊಳ್ತೀವಿ. ದೇರ್ ಫೋರ್ ರಿಮೆಂಬರ್ Sn ಇಸ್ ನಥಿಂಗ್ ಬಟ್ ಸಮೇಷನ್ an. ಕರೆಕ್ಟ್ ಅಲ್ವಾ? ಇಸ್ ಇಟ್ ನಾಟ್? ಆದರೆ ರೆಸಿಪ್ರೋಕಲ್ ಫಂಕ್ಷನ್ಸ್ ಇರೋದ್ರಿಂದ ಇದಕ್ಕೆ ನಾನು ಬೇರೆ ಥರನೇ ತೊಗೊಳ್ತೀನಿ. ಓಕೆ, Sn ಇಸ್ ನಥಿಂಗ್ ಬಟ್ ರಿಮೆಂಬರ್ ಇಟ್ ಈಸ್ ಸಮೇಷನ್ ಆಫ್, ಬೇಕಿದ್ರೆ ಹೀಗೆ ತಗೊಳ್ಳಿ, ಸಮೇಷನ್ ಆಫ್ 1/n ಮೈನಸ್ 1/n+1. ಗೊತ್ತಾಗ್ತಿದೆಯಾ? ಸೊ Sn ತಗೊಂಡೆ. ಸೊ ಈ ಥರ ಬರುತ್ತೆ. ಇಲ್ಲಿ ಫಾರ್ಮುಲಾ ಇಲ್ಲದೆ ಇರೋದ್ರಿಂದ ನಾವೇನು ಮಾಡ್ತೀವಿ, ಜಸ್ಟ್ ರೈಟ್ ದ ಟರ್ಮ್ಸ್. ಅರ್ಥ ಆಗ್ತಿದೆಯಾ? ರೈಟ್ ದ ಟರ್ಮ್ಸ್. ಸೊ ಫಸ್ಟ್ ಎನ್ಗೆ 1 ಹಾಕಿ ನಮಗೆ ಸಿಗೋದು 1/1 ಮೈನಸ್ 1/1+1 2 ಆಗುತ್ತೆ. ಗೊತ್ತಾಗ್ತಿದೆಯಾ? ಸೊ ಫಸ್ಟ್ ಟರ್ಮ್ ಇಸ್ 1/1 ಮೈನಸ್ 1/2 ಪ್ಲಸ್ ಸೆಕೆಂಡ್ ಟರ್ಮ್ ಏನಾಗುತ್ತೆ, ಎನ್ಗೆ 2 ಹಾಕಿ 1/2 ಮೈನಸ್ 1/3 ಆಗುತ್ತೆ. ಪ್ಲಸ್ ಥರ್ಡ್ ಟರ್ಮ್ ಏನಾಗುತ್ತೆ, 1/3 ಮೈನಸ್ 1/4 ಹೀಗೆ ಹೋಗುತ್ತೆ ಅಪ್ ಟು n ಟರ್ಮ್ಸ್. ಗೊತ್ತಾಗ್ತಿದೆಯಾ? ಸೊ nth ಟರ್ಮ್ ಏನಾಗುತ್ತೆ, 1/n ಮೈನಸ್ 1/n+1 ಆಗುತ್ತೆ. ಗೊತ್ತಾಗ್ತಿದೆಯಾ? ದಿಸ್ ವಿಲ್ ಬಿ ದ nth ಟರ್ಮ್ ಆಫ್ ದಿಸ್. ಎಲ್ಲ ಟರ್ಮ್ನ ಎಕ್ಸ್ಪ್ಯಾಂಡ್ ಮಾಡಿ ಈ ಸಮೇಷನ್ನ ನಾನು ಎಕ್ಸ್ಪ್ಯಾಂಡ್ ಮಾಡಿದ್ದೀನಿ ಅಷ್ಟೇ. ನಿಮಗೆ ಡೌಟ್ ಇದ್ದರೆ ಸಿಂಪ್ಲಿಫೈ ಮಾಡಿ. 2ಗೂ 1ಗೂ LCM 2 ಆಗುತ್ತೆ. 2 ಮೈನಸ್ 1 ಇಸ್ 1. 2ಗೂ 3ಗೆ LCMಗೆ ಸೊ ಮಲ್ಟಿಪ್ಲೈ ಮಾಡಿದ್ರೆ 2 ಇಂಟು 3 ಇರುತ್ತೆ. 3 ಮೈನಸ್ 2 ಈಸ್ 1. ಅಗೇನ್ 3 ಇಂಟು 4 LCM ಆಗುತ್ತೆ. 4 ಮೈನಸ್ 3 ಈಸ್ 1. ಸೊ ಈ ಟರ್ಮ್ಸ್ ಎಲ್ಲ ಇಲ್ಲೇ ಬರುತ್ತೆ. nth ಟರ್ಮ್ ಮಾತ್ರ ಕಂಡುಹಿಡ್ಕೊಂಡ್ರಿ. ಈಗ ಸೂಕ್ಷ್ಮವಾಗಿ ಗಮನಿಸಿ, ವಾಟ್ಸ್ ಹ್ಯಾಪ್ನಿಂಗ್ ಹಿಯರ್ ಇಸ್ ದ ಸೆಕೆಂಡ್ ಟರ್ಮ್ ಈಸ್ ಮೈನಸ್ ಆಫ್, ಹಿಯರ್ ಐ ಹ್ಯಾವ್ ಪ್ಲಸ್ ಆಫ್. ಗೊತ್ತಾಗ್ತಿದೆಯಾ? ಸೊ ಇಲ್ಲಿ ಮೈನಸ್ ಆಫ್ ಮತ್ತು ಪ್ಲಸ್ ಆಫ್ ಕ್ಯಾನ್ಸಲ್ ಆಗುತ್ತೆ. ಸಿಮಿಲರ್ಲಿ ಮೈನಸ್ 1/3 ಪ್ಲಸ್ 1/3 ಕ್ಯಾನ್ಸಲ್ ಆಗುತ್ತೆ. ಅದೇ ಥರ ಈ ಮೈನಸ್ 1/4 ನೆಕ್ಸ್ಟ್ ಟರ್ಮ್ನ ಟರ್ಮ್ಸ್ ಜೊತೆ ಕ್ಯಾನ್ಸಲ್ ಆಗುತ್ತೆ. ಸೊ ಪ್ಲೀಸ್ ಆಗಿ ನೋಡ್ಕೊಳ್ಳಿ, ಯಾವುದೇ ಟರ್ಮ್ನ ಫಸ್ಟ್ ಟರ್ಮು ಅದರ ಪ್ರೀವಿಯಸ್ ಟರ್ಮ್ ಜೊತೆ ಕ್ಯಾನ್ಸಲ್ ಆಗುತ್ತೆ. ಸೊ ಹೀಗೆ ಮಾಡ್ತಾ ಹೋದರೆ ಇಲ್ಲಿ ಈ ನೆಕ್ಸ್ಟ್ ಟರ್ಮ್ನ 1/4 ಮೈನಸ್ 1/5 ಆಗುತ್ತೆ. ಸೊ ಈ 1/4 ಆ 1/4 ಕ್ಯಾನ್ಸಲ್ ಆಗುತ್ತೆ. ಹೀಗೆ ಮಾಡ್ತಾ ಹೋದರೆ ನಿಮ್ಗೆ ಉಳಿಯೋದು ಫಸ್ಟ್ ಟರ್ಮ್ ಇಲ್ಲಿ 1 ಮೈನಸ್ 1 ಅಷ್ಟೇ, ಮತ್ತು ಲಾಸ್ಟ್ ಟರ್ಮ್ ಮಾತ್ರ. ಬಿಕಾಸ್ ಈ ಟರ್ಮು ಇದರ ಪ್ರೀವಿಯಸ್ ಜೊತೆ ಕ್ಯಾನ್ಸಲ್ ಆಗುತ್ತೆ. ಇಲ್ಲಿ ನೋಡಿ 1/3 ಮೈನಸ್ 1/3 ಜೊತೆ ಕ್ಯಾನ್ಸಲ್ ಆದಂಗೆ ಇದರ ಮುಂಚಿನ ಟರ್ಮ್ ಜೊತೆ 1/n ಕ್ಯಾನ್ಸಲ್ ಆಗಿ ನನಗೆ ಉಳಿಯೋದು
-1 ಡಿವೈಡೆಡ್ ಬೈ n+1. ಓಕೆ, ಸ್ವಲ್ಪ ನೀವು ಅರ್ಥ ಮಾಡ್ಕೊಳ್ಬೇಕು ಈ ಕ್ವೆಶ್ಚನ್ನು. ಸೊ ಇಷ್ಟು ಅರ್ಥ ಆದರೆ ಆಲ್ಮೋಸ್ಟ್ ಸಿಂಪ್ಲಿಫಿಕೇಶನ್ ಇಸ್ ವೆರಿ ಸಿಂಪಲ್. ಎಲ್ ಸಿ ಎಮ್ ಈಗ ತೊಗೊಳ್ಳೋಣ. 1 × n+1 ಇಸ್ n+1 ಆಗುತ್ತೆ. ಕ್ರಾಸ್ ಮಲ್ಟಿಪ್ಲೈ ಮಾಡಿದ್ರೆ 1 × n+1 ಇಸ್ n+1 ಮೈನಸ್ 1 × 1 ಇಸ್ 1. ಸೊ ಈಗ -1 + 1 ಕ್ಯಾನ್ಸಲ್ ಆದರೆ ನನಗೆ Sn ಇಸ್ ನಥಿಂಗ್ ಬಟ್ n ಡಿವೈಡೆಡ್ ಬೈ n+1. ದಯವಿಟ್ಟು ಇಲ್ಲಿ n ಕ್ಯಾನ್ಸಲ್ ಆಗಿ 1 ಅಂತ ಬರಿಬೇಡಿ, ಗೊತ್ತಾಗ್ತಿದೆಯಾ? ದೇರ್ ಫೋರ್ ಮೈ ಸಮೇಷನ್ ಆಫ್ n ಟರ್ಮ್ಸ್ ಆಫ್ ದಿಸ್ ಸೀಕ್ವೆನ್ಸ್ ಇಸ್ ನಥಿಂಗ್ ಬಟ್ n ಡಿವೈಡೆಡ್ ಬೈ n+1. ಗೊತ್ತಾಗ್ತಿದೆಯಾ? ಸೊ ದಿಸ್ ವಿಲ್ ಬಿ ದ ಫೈನಲ್ ಆನ್ಸರ್ ಆ್ಯಸ್ ಮೈ ಪ್ರಾಕ್ಟೀಸಸ್. ಫ್ರೇಮ್ ಅಪ್ ಮಾಡಿ ನನ್ನ ಸೊಲ್ಯೂಷನ್ ಮುಗಿಸ್ತೇನೆ. ಪ್ರತಿ ಟರ್ಮು ಸ್ವಲ್ಪ ಡಿಫ್ರೆನ್ಸ್, ಪ್ರತಿ ಪ್ರಾಬ್ಲಮಲ್ಲೂ ಚೂರು ಡಿಫ್ರೆನ್ಸ್ ಇರೋದ್ರಿಂದ ನೀವು ದಯವಿಟ್ಟು ಪ್ರತಿ ಪ್ರಾಬ್ಲಮ್ನು ಪ್ರಾಕ್ಟೀಸ್ ಮಾಡಬೇಕಾಗುತ್ತೆ. ಒಂದು ಪ್ರಾಬ್ಲಮ್ ನೋಡಿದ್ರಿ ಅಂತ ಬೇರೆ ಎಲ್ಲ ಹಾಗೆ ಅಂತ ಅಂದ್ಕೊಂಡು ಹೋಗಬಾರ್ದು. ಮೇಕ್ ಶೋರ್ ಯು ಪ್ರಾಕ್ಟೀಸ್ ಎವ್ರಿ ಪ್ರಾಬ್ಲಮ್. ಓಕೆ, ಸೊ ದಟ್ ವಾಸ್ ಕ್ವಶನ್ ನಂಬರ್ 4 ಫಾರ್ ಅಸ್. ಲೆಟ್ಸ್ ಟೇಕ್ ಅಪ್ ದ 5th ಒನ್. ಈಗ ನೆಕ್ಸ್ಟ್ ಕ್ವೆಶನ್ ನೋಡಿ, ಸ್ವಲ್ಪ ಈಸಿ ಇದೆ. 5² + 6² ಅಪ್ ಟು 20² ಇದೆ. ನಾವು ಯೂಶಲಿ ಇದನ್ನು 5² ಏನು, 6² ಏನು, 7² ಏನು ಎಲ್ಲ ಬರ್ಕೊಂಡು ಆ್ಯಡ್ ಮಾಡಿದ್ರೆ ವರ್ಕ್ ತುಂಬ ಹೆಕ್ಟಿಕ್ ಆಗುತ್ತೆ. ಸೀಕ್ವೆನ್ಸ್ನ ಯೂಸ್ ಮಾಡಿಕೊಂಡು ಸ್ಕ್ವೇರ್ ಮಾಡ್ಬೋದಾ? ಬೇರೆ ಯಾವುದಾದ್ರೂ ರೆಗ್ಯುಲರ್ ಇದನ್ನು ಡೈರೆಕ್ಟಾಗಿ ನೀವು ಮಾಡೋದಾದರೆ ಮಾಡ್ಬೋದು, ಬಟ್ ತುಂಬ ಲೆಂತಿಯಾಗಿ ಹೋಗುತ್ತೆ. ಬಟ್ ಶಾರ್ಟ್ಕಟ್ ಮೆಥಡ್ ಅಂದರೆ ಬೇರೆ ಸೀಕ್ವೆನ್ಸ್ನ ಯೂಸ್ ಮಾಡ್ಕೊಂಡು ಮಾಡೋದಾದರೆ, ರಿಮೆಂಬರ್ ಐ ವಾಂಟ್ Sn ವಿಚ್ ಇಸ್ ನಥಿಂಗ್ ಬಟ್ 5², 6², 7² ಅಪ್ ಟು 20² ಇದೆ. ರಿಮೆಂಬರ್ ಇಲ್ಲಿ ಇದನ್ನು ಸಮೇಷನ್ ಆಫ್ 20² ಬರೀಬೇಕು ಅಂತಂದರೆ ನನಗೆ 1ಇಂದ ಇರಬೇಕು. 1² + 2² ಅಪ್ ಟು 20² ಇದ್ದರೆ ಸಮೇಷನ್ ಆಫ್ n² ಅಂತ ಬರಿಬೋದು. ಆದರೆ 1ಇಂದ 4ವರೆಗೂ ಇಲ್ವಲ್ಲ. ಸೊ ರಿಮೆಂಬರ್ ವಾಟ್ ಐ ಆಮ್ ಗೋನ್ ಟು ಡೂ, ಇದರಲ್ಲಿ ಐ ವಿಲ್ ಆ್ಯಡ್ ಆ್ಯಂಡ್ ಸಬ್ಟ್ರ್ಯಾಕ್ಟ್ 1² ಅಪ್ ಟು 4². ಗೊತ್ತಾಗ್ತಿದೆಯಾ? ಮೀನ್ಸ್ ರಿಮೆಂಬರ್ ಐ ವಿಲ್ ಟೇಕ್ 1² + 2² + 3² ಅಪ್ ಟು 20² ಅಲ್ಲಿ. ಗೊತ್ತಾಗ್ತಿದೆಯಾ? ನಾನು 1² + 2² + 3² + 4² ಸಬ್ಟ್ರ್ಯಾಕ್ಟ್ ಮಾಡ್ತೀನಿ, ಆ್ಯಡ್ ಆ್ಯಂಡ್ ಸಬ್ಟ್ರ್ಯಾಕ್ಟ್. ಗೊತ್ತಾಗ್ತಿದೆಯಾ? 1 to 20² ಅಲ್ಲಿ 1 to 4² ತೆಗೆದಾಕಿದ್ರೆ 5² ಇಂದ 20² ಇರುತ್ತೆ. ಗೊತ್ತಾಗ್ತಿದೆಯಾ? ಸೊ ನಾವು ಐ ಕ್ಯಾನ್ ರೈಟ್ ದಿಸ್ ಆ್ಯಸ್ ಸಮೇಷನ್ ಆಫ್ 20². ಗೊತ್ತಾಗ್ತಿದೆಯಾ? ಇಸ್ ಇಟ್ ಕ್ಲಿಯರ್? ಐ ಕ್ಯಾನ್ ರೈಟ್ ಇಟ್ ಆ್ಯಸ್ ಸಮೇಷನ್ ಆಫ್ 20² ಮೈನಸ್ ಸಮೇಷನ್ ಆಫ್ 1ಇಂದ 4 ಇರೋದ್ರಿಂದ ಐ ಕ್ಯಾನ್ ರೈಟ್ ಇಟ್ ಆ್ಯಸ್ ಸಮೇಷನ್ ಆಫ್ 4². ಓಕೆ, 1 to 4 ನೆನ್ಪಿಟ್ಕೊಳ್ಳಿ, ಇದು 1 to 20. ಆ್ಯಕ್ಚುಲಿ ಯು ಹ್ಯಾವ್ ಟು ರೈಟ್ ಇಟ್ ಆ್ಯಸ್ ಸಮೇಷನ್ ಆಫ್ n² ಅಂತಲೇ ಬರೀಬೇಕು. ಇದು ನಿಮ್ಗೆ ಅರ್ಥ ಆಗಬೇಕು ಅಂತ ಬರೆದೆ, ಆದರೆ ಎಕ್ಸಾಮಲ್ಲಿ ಈ ಸ್ಟೆಪ್ ಬರೀಬಾರ್ದು. ಇದ್ರ ಬದಲು ನೀವು ಈ ಥರ ಬರ್ಕೊಳ್ಳಿ, ಸಮೇಷನ್ ಆಫ್ n², n ಇಸ್ 1 to 20 ಮೈನಸ್ ಸಮೇಷನ್ ಆಫ್ n², n ಇಸ್ ಈಕ್ವಲ್ ಟು 1 to 4. ಪ್ಲೀಸ್ ಫಾಲೋ ದಿಸ್ ಸ್ಟೆಪ್. ಯೂಶಲಿ ಮಕ್ಕಳು ಈ ಥರ ಬರೆದು ಮಾರ್ಕ್ಸ್ ಕಳ್ಕೊಳ್ತಾರೆ. ಡೋಂಟ್ ರೈಟ್ ದಿಸ್ ಸ್ಟೆಪ್. ಗೊತ್ತಾಗ್ತಿದೆಯಾ? ಈ ಥರ ಬರಿಬೇಡಿ. ಪ್ಲೀಸ್ ಫಾಲೋ ದಿಸ್ ವೇ. ಓಕೆ, ಈಗ ಯು ಕ್ಯಾನ್ ಯೂಸ್ ದಿ ಫಾರ್ಮುಲಾ. ಸಮೇಷನ್ ಆಫ್ n² ಏನು? ರಿಮೆಂಬರ್ n × n+1 × 2n+1 ಡಿವೈಡೆಡ್ ಬೈ 6. ಕರೆಕ್ಟ್ ಅಲ್ವಾ? ಸೊ ಇಲ್ಲಿ n ಅಂದರೆ ಏನು? 20. ಸೊ 20 ಇರೋದ್ರಿಂದ 20 × 20 + 1 × 20 + 2 ಡಿವೈಡೆಡ್ ಬೈ 6. ಓಕೆ, ಮೈನಸ್ ಸಿಮಿಲರ್ಲಿ ಇಲ್ಲೂ ಅಷ್ಟೇ n ಅಂದರೆ ಅಪ್ ಟು 4 ಇರೋದ್ರಿಂದ 4 + 4 + 1 into 4 + 1 into 4 + 2 divided by 6. What did I do? I just used the formula of n². Now we will simplify. So this is 20 into 21 into 22 divided by 6 minus 4 into 4 + 1 is 5 into 4 + 2 is 6 divided by 6. Okay. So ನೀವು ಸಿಂಪ್ಲಿಫೈ ಮಾಡೋದಾದರೆ you can multiply this. You will be getting 17,220 divided by 6 ಮೈನಸ್ ನೀವು ಬೇಕಿದ್ರೆ 6 ಕ್ಯಾನ್ಸಲ್ ಆದರೆ ಮತ್ತೆ LCM ತೊಗೊಳ್ಬೇಕಾಗುತ್ತೆ. ಸೊ ಕ್ಯಾನ್ಸಲ್ ಮಾಡಬೇಡಿ, 6 ಹಾಗೆ ಇಡಿ. 4 into 5 into 6 you will be getting 180. ಓಕೆ, 6 5 is 30, 3 yeah. Small correction dear students. Summation of n² is n into n+1 into 2n+1 divided by 6. ಸೊ ಇಲ್ಲಿ 2 times n ತೊಗೊಳ್ಬೇಕು. ಸೊ ದಿಸ್ ಇಸ್ ಆ್ಯಕ್ಚುಲಿ ನಥಿಂಗ್ ಬಟ್ 20 ಬರಲ್ಲ. 2 times 20 is 40 ಆಗುತ್ತೆ. ಸೊ ದಿಸ್ ಇಸ್ ಆ್ಯಕ್ಚುಲಿ ನಥಿಂಗ್ ಬಟ್ 42. ಓಕೆ, ಇಲ್ಲೂ ಅಷ್ಟೇ 2 times 4 is 8 ಬರುತ್ತೆ. ಓಕೆ, ಸೊ 8 into 2 is
ಕೈಂಡ್ಲಿ ಎಕ್ಸ್ಕ್ಯೂಸ್ ಮಿ ಸ್ಟೂಡೆಂಟ್ಸ್, ನಾನು ಅಂದ್ಕೊಂಡಿದ್ದು n ಇಂಟು n ಪ್ಲಸ್ 1 ಇಂಟು n ಪ್ಲಸ್ 2 ಮಾಡಿಬಿಟ್ಟಿದೆ, ಸಾರಿ. ಇದು 2n ಪ್ಲಸ್ 1. ಸೊ 2 ಇಂಟು 20 ಇಸ್ 40 ಪ್ಲಸ್ 1 ಆಗುತ್ತೆ. ಓಕೆ, ಸಿಮಿಲರ್ಲಿ 8 2 ಟೈಮ್ಸ್ 4 ಇಸ್ 8 ಪ್ಲಸ್ ಇಲ್ಲೂ 1 ಆಗುತ್ತೆ. ಗೊತ್ತಾಗ್ತಿದೆಯಾ? ಸೊ ಇಟ್ ಇಸ್ 20 ಇಂಟು 21 ಇಂಟು 41. ಗೊತ್ತಾಗ್ತಿದೆಯಾ? ಮೈನಸ್ 4 ಇಂಟು 5 ಇಂಟು 8 ಪ್ಲಸ್ 1 ಇಸ್ 9 ಆಗುತ್ತೆ. ಈ ವ್ಯಾಲ್ಯೂಸ್ ಏನು ಚೇಂಜ್ ಆಗೋದಿಲ್ಲ, ಬಿಕಾಸ್ ನಾನು ಫಸ್ಟೇ ಮಾಡಿಟ್ಕೊಂಡಿದ್ದೆ, ಇದೊಂದು ಗಮನಿಸಿರಲಿಲ್ಲ. ಫೈನ್. ಸೊ ಫರ್ದರ್ ಇಷ್ಟು ನೀವು ಮಾಡ್ಕೊಳ್ತೀರಿ. ಇದೆಲ್ಲ ಸಿಂಪ್ಲಿಫಿಕೇಷನ್ ವಾಯ್ಸು. ನಾನು ಮಾಡ್ದಂಗೆ ನೀವು ಸಮ್ಟೈಮ್ಸು ಗಾಬರಿಯಲ್ಲಿ ಮಾಡ್ಕೊಂಡು ಹೋಗ್ಬಿಡ್ತೀವಿ. ಡೋಂಟ್ ಡೂ ಇಟ್. ಸೊ ಕಾಮನ್ ಡಿನಾಮಿನೇಟರ್ ಇಸ್ 6 ಸೇಮ್ 17,220 ಮೈನಸ್ 180. ಸೊ ಸಬ್ಟ್ರ್ಯಾಕ್ಟ್ ಮಾಡಿದ್ರೆ ಯು ವಿಲ್ ಬಿ ಗೆಟಿಂಗ್ 17,040. ಕರೆಕ್ಟಾ? ಸೊ 17,040 divided by 6. So divide ಮಾಡಿ, you will be getting the final answer is 2840. Okay, therefore you can say the sum of n terms, ಅಂದರೆ ಈ ಕೊಟ್ಟಿರುವಂಥ ಸೀಕ್ವೆನ್ಸ್ನ ಎಸ್ ಎನ್ ಏನು ಅಂತಂದರೆ 2840. ಓಕೆ, ದಿಸ್ ಇಸ್ ಹೌ ನಮಗೆ ಗೊತ್ತಿರುವಂಥ ಫಾರ್ಮುಲನ್ನ ಯೂಸ್ ಮಾಡಿಕೊಂಡು ನಾನು ಎಸ್ ಎನ್ ಕಂಡುಹಿಡ್ಕೊಂಡೆ. ಬೇಡ ಸರ್ ನಮಗೆ ಈ ಮೆಥಡ್ ಬೇಡ ಅಂತಂದರೆ ಟ್ರೈ ಮಾಡಿ ನೋಡಿ. 5 ಸ್ಕ್ವೇರ್ ಪ್ಲಸ್ 6 ಸ್ಕ್ವೇರ್ ಪ್ಲಸ್ 7 ಸ್ಕ್ವೇರ್ ಅಪ್ ಟು 20 ಸ್ಕ್ವೇರ್ ಬರ್ಕೊಂಡು ಅದನ್ನು ಆ್ಯಡ್ ಮಾಡೋದ್ರ ಬದಲು ದಿಸ್ ಇಸ್ ಫಾರ್ ಮೋರ್ ಸಿಂಪಲ್. ಓಕೆ, ನೀಟಾಗಿ ಪ್ರಾಕ್ಟೀಸ್ ಮಾಡಿಬಿಟ್ರೆ ಯು ಕ್ಯಾನ್ ಈಸಿಲಿ ಗೆಟ್ ದಿ ಆನ್ಸರ್. ಯೂಶಲಿ ಎಕ್ಸಾಮಲ್ಲಿ ಭಾಳ ಸಾರಿ ಮೈನ್ ಎಕ್ಸಾಮ್ಗೆ ಕೇಳಿರುವಂಥ ಕ್ವೆಶ್ಚನ್ಸ್. ವೆಲ್ ಫ್ರೆಂಡ್ಸ್, ದಿಸ್ ಎಂಡ್ಸ್ ದ ಕ್ವೆಶ್ಚನ್ ನಂಬರ್ 5. ಈ ಎಕ್ಸಸೈಸಲ್ಲಿ 10 ಕ್ವೆಶ್ಚನ್ಸ್ ಇದೆ. ಇವತ್ತು ನಾವು 5 ಕ್ವೆಶ್ಚನ್ಸ್ನ ಮುಗಿಸಿದ್ದೀವಿ. ಎಲ್ಲ ಕ್ವೆಶ್ಚನ್ಸು ಒಂದೇ ವೀಡಿಯೋದಲ್ಲಿ ಸಾಲ್ವ್ ಮಾಡೋದಾದರೆ ಮೋರ್ ದೆನ್ 1 ಅವರ್ ಆಗುತ್ತೆ. ವಿಡಿಯೋ ಬೋರಿಂಗ್ ಆಗಿರೋದು ನನಗಿಷ್ಟ ಇಲ್ಲ. ಸೊ ಸ್ವೀಟ್ ಆ್ಯಂಡ್ ಶಾರ್ಟಾಗಿ ಇಡಬೇಕು ಅಂತ ಐ ಆಮ್ ವೈಂಡಿಂಗ್ ಅಪ್ ದಿಸ್ ಸೆಷನ್ ನಾವು. ನಮ್ಮ ನೆಕ್ಸ್ಟ್ ಕಂಟಿನ್ಯೂಡ್ ಸೆಷನ್ ಆಫ್ ದಿಸ್ ಎಕ್ಸಸೈಸ್ 9.4ಅಲ್ಲಿ ಉಳಿದಿರುವಂಥ 5 ಕ್ವೆಶ್ಚನ್ಸ್ನ ಸಾಲ್ವ್ ಮಾಡೋಣ. ಓಕೆ, ಸೊ ಇವಾಗ ಮಾಡಿರುವಂಥ ಪ್ರಾಬ್ಲಮ್ಸ್ನ ದಯವಿಟ್ಟು ನೋಡ್ಕೊಂಡು ಬನ್ನಿ. ದಟ್ ವಿಲ್ ಬಿ ಹೆಲ್ಪ್ಫುಲ್ ಫಾರ್ ಯು ಫಾರ್ ದಿ ನೆಕ್ಸ್ಟ್ ಸೆಷನ್. ಓಕೆ, ಸೊ ಹೋಪ್ ಯು ಹ್ಯಾವ್ ಅಂಡರ್ಸ್ಟುಡ್ ದಿಸ್. We will meet again in the continued session of this exercise 9.4. Until then, take care of your health. God bless you all and bye.